ತಿರುಗಿ ಪಡೆಯಬೇಕು ಎಂಬುದಾಗಿ. ನಾವು ಏನೆಲ್ಲ ಕಳೆದುಕೊಂಡಿದ್ದೇವೋ ಅದನ್ನು ತಿರುಗಿ ಪಡೆಯಬೇಕು. ಕೆಲವರು ಹೇಳಬಹುದು, ನಾನು ಏನನ್ನು ಕಳೆದುಕೊಂಡಿಲ್ಲ, ಏನು ತಿರುಗಿ ಪಡೆಯುವುದು ಎಂಬುದಾಗಿ ಯೋಚಿಸಬಹುದು. ನಾನು ನೆನೆಸ್ತೇನೆ, ಇಲ್ಲಿ ಯಾರೂ ಸಹ ಒಬ್ಬರು ಸಹ ಒಂದು ವೇಳೆ ಮನಸ್ಸಿನ ನೆನೆಸಿಕೊಳ್ಳುತ್ತಾ ಇದ್ದರೂ ಸಹ ಯಾರೊಬ್ಬರು ಸಹ ಕಳೆದುಕೊಂಡಿರುವುದು ಎಲ್ಲರೂ ಒಂದಲ್ಲ ಒಂದು ಕಳೆದುಕೊಂಡಿರ್ತೀರಿ. ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಂಗತಿಯನ್ನು ಕಳೆದುಕೊಂಡಿರ್ತೀರಿ. ಆದರೆ ಅದನ್ನು ದೇವರ ವಾಕ್ಯದಿಂದ ನಾವು ಕಲಿಯೋಣ. ಇವತ್ತು ವಿಶೇಷವಾಗಿ ನಾನು ಕಾನ್ಸಂಟ್ರೇಟ್ ಮಾಡುವಂಥ ಸಬ್ಜೆಕ್ಟ್, ಕಳೆದುಕೊಂಡಿರುವಂಥ ಆತ್ಮಿಕ ಜೀವಿತವನ್ನು ನಾವೇನು ಮಾಡಬೇಕು? ತಿರುಗಿ ಪಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಕಳೆದುಕೊಂಡಂಥ ಆತ್ಮಿಕ ಜೀವಿತದ ಆ ನಿಜವಾದಂಥ ಭಾರ, ಆ ಸಂತೋಷ, ರಕ್ಷಣೆಯ ಆನಂದ, ಆ ಪವಿತ್ರಾತ್ಮನ ಅಭಿಷೇಕ, ಏನೆಲ್ಲ ನಾವು ಇವತ್ತು ಕಳೆದುಕೊಂಡಿದ್ದೇವೋ ಆತ್ಮಿಕವಾಗಿ ಸಂಬಂಧಪಟ್ಟದ್ದು ನಾವೇನು ಮಾಡಬೇಕು? ತಿರುಗಿ ಪಡೆದುಕೊಳ್ಳಬೇಕು. ನನಗೆ ಎಷ್ಟೋ ಸಾರಿ ಅನುಭವ ಆಗ್ತದೆ, ಏನೋ ಸಣ್ಣ ಪುಟ್ಟ ಸಂಗತಿಗಳಲ್ಲಿ ಏನಪ್ಪ ನಾನು ದೇವರಿಂದ ದೂರವಾಗಿದ್ದೇನೋ ಎಂಬ ಹೃದಯದಲ್ಲಿ ಒಂದು ಭಯ ಹುಟ್ಟುತ್ತದೆ. ಇವತ್ತು ನಿಮ್ಮೆಲ್ಲರಿಗೂ ಯಾರೆಲ್ಲ ಆತ್ಮನಿಂದ ನಡೆಸಲ್ಪಡುತ್ತಾ ಇದ್ದೀರೋ ಅವರೆಲ್ಲರಿಗೂ ದೇವರು ಎಚ್ಚರಿಸುತ್ತಾ ಇರುತ್ತಾನೆ. ನೀವು ಆತ್ಮಿಕವಾಗಿ ದೂರ ಹೋಗ್ತಾ ಇದ್ದೀರಿ, ಹಿಂಜಾರುತ್ತಾ ಇದ್ದೀರಿ, ದೇವರೊಂದಿಗೆ ಅನ್ಯೋನ್ಯವಾಗಿಲ್ಲ, ಪ್ರಾರ್ಥನೆ ಮಾಡಬೇಕಾದಂಥ ರೀತಿಯಲ್ಲಿ ನಾನು ಮಾಡುತ್ತಾ ಇಲ್ಲ, ವಾಕ್ಯವನ್ನು ಧ್ಯಾನಿಸಬೇಕಾದ ರೀತಿಯಲ್ಲಿ ನಾನು ವಾಕ್ಯವನ್ನು ಧ್ಯಾನಿಸುತ್ತಾ ಇಲ್ಲ ಎಂಬ ಒಂದು ಹೃದಯ ಎಲ್ಲರಿಗೂ ಇರುವಂಥದ್ದಾಗಿದೆ. ಹಾಗಾಗಿ ಇವತ್ತು ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಾ ಅವನಿಂದ ಮತ್ತು ಹಲವು ಒಂದು 2-3 ಕ್ಯಾರೆಕ್ಟರ್ಸ್ ಇದೆ. ಆ ಕ್ಯಾರೆಕ್ಟರ್ಗಳ ಬಗ್ಗೆ ನಾನು ನಿಮ್ಮ ಸಂಗಡ ಮಾತನಾಡುವನಾಗಿದ್ದೇನೆ. ಮೊದಲನೇದಾಗಿ ನಾವು ಮಾಡಬೇಕಾದದ್ದು, ನಾವು ನಕಾರಾತ್ಮಕ ಸಂಗತಿಗಳನ್ನು, ನೆಗೆಟಿವ್ ಥಾಟ್ಸ್ಗಳನ್ನು ನಾವೇನು ಹೇಳಬೇಕು? ಅದನ್ನು ಜಯಿಸಬೇಕು. ನಕಾರಾತ್ಮಕ ಆಲೋಚನೆಗಳ ವಿರೋಧ ಹೋರಾಡಿ ದೇವರಿಗೆ ನಾವು ಎಲ್ಲ ಸಂಗತಿಗಳಿಗೆ ಹೌದು ಎಂಬುದಾಗಿ ಹೇಳುವಂಥ ಜನರಾಗಬೇಕು. ಹಲ್ಲೆಲೂಯಾ. ನಕಾರಾತ್ಮಕ ಸಂಗತಿಗಳು ನಮ್ಮ ಜೀವಿತಗಳಲ್ಲಿ ಎಷ್ಟೋ ಸಾರಿ ನಾವು ನಕಾರಾತ್ಮಕ ಸಂಗತಿಗಳನ್ನು ಆಡುತ್ತೇವೆ ಮತ್ತು ಅದರ ಬಗ್ಗೆ ಯೋಚಿಸಿ ಏನು ಮಾಡ್ತೇವೆ? ಕೊರಗುತ್ತೇವೆ. ಆದರೆ ಇವತ್ತು ನಾವು ನಕಾರಾತ್ಮಕ ಸಂಗತಿಗಳ ಮೇಲೆ ನಾವೇನು ಮಾಡಬೇಕು? ಹೋರಾಡುವವರಾಗಿರಬೇಕು. ಒಬ್ಬ ಕ್ರೈಸ್ತನಾಗಿ ದೇವರ ಆತ್ಮನ ಶಕ್ತಿ ಕಡಿಮೆ ಆಗಿರುವುದು ಅನುಭವ ಆಗುವಾಗ ನಾವು ಏನು ಮಾಡಬೇಕು? ನಮಗೆ ಗೊತ್ತಾಗಬೇಕು, ನಾನು ದೇವರ ಬಳಿಗೆ ನಾನು ಸಮೀಪವಾಗಬೇಕು, ಹೇಗಾದರೂ ಮಾಡಿ ನಾನು ಮೊದಲನೆಯ ಪ್ರೀತಿಯನ್ನು ತಿರುಗಿ ಪಡೆದುಕೊಳ್ಳಬೇಕೆಂಬ ದಾಹ ನಮಗುಂಟಾಗಬೇಕು. ಹಲ್ಲೆಲೂಯಾ. ನಾವು ಪ್ರಕಟಣೆಯಲ್ಲಿ ಓದುತ್ತೇವೆ, ಸಭೆಗೆ ಹೇಳುತ್ತಾನೆ, ನಿನಗಿದ್ದಂಥ ಮೊದಲನೆಯ ಪ್ರೀತಿಯನ್ನು ನೀನೇನು ಮಾಡಿದ್ದಿ? ಬಿಟ್ಟಿದ್ದಿ. ಮೊದಲನೆಯ ಪ್ರೀತಿ, ಫಸ್ಟ್ ಲವ್. ಇವತ್ತು ನಿಮ್ಮ ಮೊದಲನೇ ರಕ್ಷಣೆ ಹೊಂದುವಂಥ ಸಮಯದಲ್ಲಿದ್ದಂಥ ಆ ಪ್ರೀತಿಗೂ ಇವತ್ತು ದೇವರನ್ನು ಹೇಗೆ ಪ್ರೀತಿಸ್ತಾ ಇದ್ದೀರಿ? ನೀವೇ ಅಳತೆ ಮಾಡಿಕೊಳ್ಳಿರಿ. ಇವತ್ತು ನಾನು ಹೇಗಿದ್ದೇನೆ, ಆವಾಗ ರಕ್ಷಣೆ ಹೊಂದುವ ಸಮಯದಲ್ಲಿ ಏನಿತ್ತು? ಇವತ್ತು ಪ್ರಿಯ ದೇವಜನರೇ, ಒಂದು ವೇಳೆ ನೀವು ಹಿಂದೆ ಬಹಳ ಪ್ರೀತಿ ಮಾಡ್ತಿದ್ದವರು ದೇವರ ಮೇಲೆ ಪ್ರೀತಿ ಕಡಿಮೆ ಆಗುತ್ತಿದ್ದರೆ, ಇವತ್ತು ಅದು ಪ್ರೀತಿಯನ್ನು ಕಳೆದುಕೊಂಡಿದ್ದರೆ, ಇವತ್ತು ದೇವರ ಹತ್ರ ಕೇಳಿಕೊಳ್ಳೋಣ, ದೇವರೇ ನನಗೆ ತಿರುಗಿ ಕೊಡು ಎಂಬುದಾಗಿ. ಹಲ್ಲೆಲೂಯಾ. ತಿರುಗಿ ಕೊಡು ಸ್ವಾಮಿ. ಯಾಕೆಂದರೆ ಈ ಪ್ರೀತಿ ನಮ್ಮಿಂದ ಹೋದರೆ, ಹಲ್ಲೆಲೂಯಾ, ನಾವು ಆತನು ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು, ದೇವರು ಎಷ್ಟೇ ಅದ್ಭುತಗಳನ್ನು ನಮ್ಮ ಬಾಳಿನಲ್ಲಿ ಮಾಡಿದರು, ನಾವು ಅದಕ್ಕೆ ಕೃತಜ್ಞತರಾಗಿರುವುದಿಲ್ಲ. ಯಾಕೆಂತ ಹೇಳಿದರೆ ದೇವರ ಮೇಲೆ ಏನಿಲ್ಲ? ಪ್ರೀತಿ ಇಲ್ಲ. ಒಂದು ಪ್ರೀತಿಸುವಂಥ ಒಬ್ಬ ವ್ಯಕ್ತಿ ಒಂದು 10 ರೂಪಾಯಿ ಕೊಟ್ಟರು ಸಹ, ಅಥವಾ ಒಂದು ಸಣ್ಣ ಚಾಕ್ಲೇಟ್ ಕೊಟ್ಟರು ಸಹ, ಅಥವಾ ಸಣ್ಣ ಏನಾದರೂ ಉಪಕಾರ ಮಾಡಿದರೂ ಸಹ ನಾವು ಎಷ್ಟು ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹೌದಲ್ಲ? ನಾವು ನಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿ ಏನೇ ಒಂದು ಉಪಕಾರ ಮಾಡಿದರೂ ನಾವು ಅವರಿಗೆ ಎಷ್ಟು ಕೃತಜ್ಞತೆಯನ್ನು, ಅಂದರೆ ನಾವು ಹೃದಯಾಂತರಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಕ್ರಿಸ್ತನ ಮೇಲೆ ಪ್ರೀತಿ ನಿಮ್ಮ ಜೀವಿತಗಳಲ್ಲಿ ಕಡಿಮೆ ಆಗುತ್ತಾ ಇರುವುದಾದರೆ ಇವತ್ತು, ಹಲ್ಲೆಲೂಯಾ, ಪ್ರಿಯ ದೇವಜನರೇ, ನೆನಪಿಟ್ಕೊಳ್ಳಿ, ನೀವು ದೇವರನ್ನು ಕೃತಜ್ಞತೆ ಸಲ್ಲಿಸುವಂಥ, ಆರಾಧನೆ ಸಲ್ಲಿಸುವಂಥ ಮಟ್ಟವೇನಾಗ್ತಾ ಬರ್ತದೆ? ಕಡಿಮೆ ಆಗುತ್ತಾ ಬರುತ್ತದೆ. ನೀವು ದೇವರನ್ನು ಆರಾಧಿಸುವುದೇ ಇಲ್ಲ, ದೇವರನ್ನು ಪ್ರಾರ್ಥಿಸುವುದೇ ಇಲ್ಲ, ದೇವರ ವಾಕ್ಯವನ್ನು ಧ್ಯಾನಿಸುವುದನ್ನೆಲ್ಲ ಏನು ಮಾಡ್ತಾ ಬರ್ತೀರಿ? ಕಡಿಮೆ ಮಾಡುವುದು. ದೇವರ ಪ್ರೀತಿಯೇ ಇವತ್ತು ನಮ್ಮನ್ನು ಏನು ಮಾಡುತ್ತದೆ? ಹಲ್ಲೆಲೂಯಾ, ಉತ್ತೇಜಿಸುತ್ತದೆ. ಆತನಿಗಾಗಿ ಏನಾದರೂ ಮಾಡಬೇಕು, ಆತನನ್ನು ಸ್ತುತಿಸಬೇಕು, ಆತನನ್ನು ಬಾಯಿಗಳನ್ನು ತೆರೆದು ಆರಾಧಿಸಬೇಕು, ಆತನಿಗೆ ಗೌರವವನ್ನು ಸಲ್ಲಿಸಬೇಕು, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕೆಂಬುದಾಗಿ ಆ ಪ್ರೀತಿಯೇ ನಮ್ಮನ್ನು ಉತ್ತೇಜಿಸುವಂಥದ್ದಾಗಿದೆ. ಇವತ್ತು ಯಾರಾದರೂ ಆ ಪ್ರಥಮ ಪ್ರೀತಿಯನ್ನು ಕಳೆದುಕೊಂಡಿರುವುದಾದರೆ ದೇವರಲ್ಲಿ ಕೇಳಿಕೊಳ್ಳೋಣ, ದೇವರೇ ನಾನು ಅದನ್ನು ಕಳೆದುಕೊಂಡಿದ್ದೇನೆ, ನನಗೆ ತಿರುಗಿ ಕೊಡು.
ಹಲ್ಲೆಲೂಯಾ. ದೇವರೇ, ನಾನು ಅದು ಕಳೆದುಕೊಂಡಿದ್ದೇನೆ, ರಿಟರ್ನ್ ಮೀ ಬ್ಯಾಕ್, ನನಗೆ ಬೇಕು ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡೋರಾಗೋಣ. ಹಲ್ಲೆಲೂಯಾ. ಇವತ್ತು ಆತ್ಮಿಕ ಬೆಳವಣಿಗೆಗೆ ಸಮಯ ಮತ್ತು ನಮ್ಮ ಪ್ರಯಾಸವು ಬೇಕಾಗಿದೆ ಪ್ರಿಯರೇ. ಇವತ್ತು ನಮ್ಮ ಪ್ರಯಾಸವೇ ಇಲ್ಲದಿದ್ದರೆ ನಾವು ಆತ್ಮಿಕವಾಗಿ ಬೆಳೆಯಲು ಸಾಧ್ಯವಿಲ್ಲ. ನಾವು ಇಲ್ಲಿ ಬಂದು ಕೈಗಳನ್ನು ಕಟ್ಟಿ ಕುತ್ಕೊಳ್ಬೋದು, ಬಾಯಿಗಳ ಆರಾಧನೆ ಸಮಯದಲ್ಲಿ ಬಾಯಿಗಳನ್ನು ಮುಚ್ಚಿ ನಾವು ಸುಮ್ಮನೆ ನಿಂತುಕೊಳ್ಳಬಹುದು. ಇದು ಯಾವುದು ನಮ್ಮನ್ನು ಆತ್ಮಿಕವಾಗಿ ಬೆಳೆಸುವುದಿಲ್ಲ. ನಾವು ಆತ್ಮಿಕವಾಗಿ ಬೆಳೆಯಬೇಕಾದರೆ ಸಮಯ ಸಹ ಕೊಡಬೇಕು ದೇವರಿಗೋಸ್ಕರ. ಎರಡನೇದಾಗಿ ನಾವು ಪ್ರಯಾಸವೂ ಪಡಬೇಕು. ಹಲ್ಲೆಲೂಯಾ. ನೀವು ಸಮಯವನ್ನು ಕೊಡುತ್ತಾ ಇಲ್ಲ, ಪ್ರಯಾಸವನ್ನು ಪಡುತ್ತಾ ಇಲ್ಲ, ನಾನು ಸಭೆಗೆ ಬರುತ್ತೇನೆ, ಆತ್ಮಿಕವಾಗಿ ಬೆಳೆಯುತ್ತಾ ಇಲ್ಲ ಎಂಬುದಾಗಿ ಹೇಳಿದರೆ ಅದರ ಹೊಣೆ ಸಭೆಯಲ್ಲ, ಅದು ನೀವುಗಳೇ ಆಗಿದ್ದೀರಿ. ಹಲ್ಲೆಲೂಯಾ. ಇವತ್ತು ನಾವು ಎಷ್ಟೋ ಸಾರಿ ಸಭೆಯನ್ನು ದೂರುತ್ತೇವೆ, ಬೇರೆ ಬೇರೆ ಸಂಗತಿಗಳನ್ನು ದೂರುತ್ತೇವೆ, ವ್ಯಕ್ತಿಗಳನ್ನು ದೂರುತ್ತೇವೆ, ಮತ್ತು ಏನೇನೋ ಸಣ್ಣ ಪುಟ್ಟ ವಿಷಯಗಳನ್ನು ನಾವು ಮನಸ್ಸಿಗೆ ತಂದುಕೊಂಡು ಅದನ್ನೇ ನಾವು ನೆನಪಿಗೆ ತಂದುಕೊಂಡು ನಾವು ದೂರುತ್ತೇವೆ. ಆದರೆ ಪ್ರಿಯ ದೇವ ಜನರೇ, ಇವತ್ತು ನೀವು ಆತ್ಮಿಕವಾಗಿ ಬೆಳೆಯುತ್ತಾ ಇಲ್ಲದೆ ಆದರೆ ನಿಮ್ಮ ಸಮಯವು ದೇವರಿಗೆ ಕೊಡುತ್ತಾ ಇಲ್ಲ ಮತ್ತು ನಿಮ್ಮ ಪ್ರಯಾಸವು ಅದರಲ್ಲಿ ಶೂನ್ಯವಾಗಿದೆ. ಇವತ್ತು ನೀವು ಪ್ರಯಾಸವನ್ನು ಕೊಡಿರಿ, ದೇವರ ಸನ್ನಿಧಾನದಲ್ಲಿ ಹೆಚ್ಚಿನ ಸಮಯವನ್ನು ಕೊಡಿರಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆತ್ಮಿಕವಾಗಿ ಹೇಗೆ ಬೆಳೆಸುತ್ತಾನೆ ಎಂಬುದಾಗಿ ನೋಡಿರಿ. ಹಲ್ಲೆಲೂಯಾ. ಎಲ್ಲ ರೀತಿಯಲ್ಲಿ ದೇವರು ಸಕಲ ವಿಧವಾದ ಆಶೀರ್ವಾದಗಳೊಂದಿಗೆ ದೇವರು ನಡೆಸುತ್ತಾನೆ ಪ್ರಿಯರೇ. ನಮಗೆ ಗೊತ್ತಿದೆ, ಪೇತ್ರನು ಹಲ್ಲೆಲೂಯಾ ಸುಂದರ ದ್ವಾರದಲ್ಲಿ ಒಂದು ಹುಟ್ಟು ಕುಂಟನು ಕೂತಿರ್ತಾನೆ. ಹಲ್ಲೆಲೂಯಾ. ಭಿಕ್ಷೆ ಬೇಡುತ್ತಾ ಎಷ್ಟೋ ವರ್ಷಗಳಿಂದ ಭಿಕ್ಷೆ ಬೇಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನಿಗೆ ಯಾವತ್ತೂ ನೆನೆಸಿರಲಿಲ್ಲ, ನನಗೆ ಕಾಲುಗಳು ಬರುತ್ತದೆ, ನಾನು ತಿರುಗಿ ಸ್ವಸ್ಥನಾಗಿ ನಾನು ಎಲ್ಲ ಕಾರ್ಯಗಳನ್ನು ಮತ್ತೆ ನಡೆಸಿಕೊಂಡು ಹೋಗುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅವನಿಗೆ ಎಂದಿಗೂ ಗೊತ್ತಿಲ್ಲ. ಆದರೆ ಒಂದು ದಿವಸ ಬರುತ್ತದೆ. ಹಲ್ಲೆಲೂಯಾ. ಪೇತ್ರನು ಆ ದೇವಾಲಯಕ್ಕೆ ಬರುವಂಥ ಸಮಯದಲ್ಲಿ ಈ ಹುಟ್ಟು ಕುಂಟನು ಅವರ ಹತ್ರ ಭಿಕ್ಷೆಯನ್ನು ಕೇಳುತ್ತಾನೆ. ನನಗೆ ನಿಮ್ಮಲ್ಲಿ ಏನಾದರೂ ಹಣವಿದ್ದರೆ ನನಗೆ ಕೊಡಿ ಎಂಬುದಾಗಿ. ಆದರೆ ನಾವು ನೋಡುತ್ತೇವೆ, ಹಲ್ಲೆಲೂಯಾ, ಪ್ರಿಯ ದೇವಜನರೇ, ಅವನಲ್ಲಿ ಹಣವಿರುವುದಿಲ್ಲ. ಪೇತ್ರನಲ್ಲಿ ಹಣವಿರುವುದಿಲ್ಲ. ಅವನು ಹೇಳ್ತಾನೆ, ನನ್ನಲ್ಲಿ ಹಣವಿಲ್ಲ, ನನ್ನ ಹತ್ರ ಇರುವುದನ್ನು ನಾನು ನಿಮ್ಗೆ ಕೊಡ್ತೇನೆ, ನನ್ನಲ್ಲಿ ಇರುವಂಥದ್ದು ಕೊಡುತ್ತೇನೆ. ಹಲ್ಲೆಲೂಯಾ. ಆತನು ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆ ಎಂಬುದಾಗಿ ಆಜ್ಞಾಪಿಸುವಾಗ ಆ ಹುಟ್ಟು ಕುಂಟನು ಏನು ಮಾಡ್ತಾನೆ? ನಡೆದಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಹತ್ರ ಇವತ್ತು ಹಣವಿಲ್ಲದೆ ಇರಬಹುದು, ಆಸ್ತಿ ಇಲ್ಲದೆ ಇರಬಹುದು, ಅಂತಸ್ತು ಇಲ್ಲದೆ ಇರಬಹುದು, ಎಜುಕೇಷನ್ ಇಲ್ಲದೆ ಇರಬಹುದು, ನಾವು ಎಲ್ಲರಿಗಿಂತ ಶೂನ್ಯವಾಗಿ ಲೋಕದಲ್ಲಿ ಕಾಣುತ್ತಾ ಇರಬಹುದು. ಆದರೆ ನಿಮ್ಮೆಲ್ಲ ಒಳಗೆ ದೇವರ ಆತ್ಮನು ಜೀವಿಸುತ್ತಿರುವುದಾದರೆ ನೀವೆಲ್ಲರಿಗಿಂತ ಶ್ರೇಷ್ಠರು. ವೈದ್ಯರು ಗುಣಪಡಿಸಲಾಗದ ಕಾರ್ಯ ಪೇತ್ರನು ಸ್ವಸ್ಥಪಡಿಸುತ್ತಾನೆ. ಹೇಗೆ? ಅವನಿಗೆ ಡಾಕ್ಟರೇಟ್ ಡಿಗ್ರಿ ಇತ್ತ? ಇಲ್ಲ. ಅವನು ಮೆಡಿಕಲ್ ಮೆಡಿಸಿನ್ ಬಗ್ಗೆ ಕಲ್ತಿದ್ನ? ಅವನು ಈ ರೀತಿಯಾದಂಥ ಸಂಗತಿಗಳು ಲೋಕದಲ್ಲಿದೆ, ಅದನ್ನು ಕಲಿತು ಏನಾದರೂ ಮಾಡಿದ್ನ? ಇಲ್ಲ. ಅವನಲ್ಲಿದ್ದದ್ದು ದೇವರ ಆತ್ಮನು. ಹಲ್ಲೆಲೂಯಾ. ಆ ಆತ್ಮನ ಮಾತುಗಳನ್ನು, ಸ್ವಸ್ಥತೆಯ ಮಾತುಗಳನ್ನು ನಂಬಿಕೆಯನ್ನು ಉಚ್ಚರಿಸುವಾಗ ಹುಟ್ಟು ಕುಂಟನು ಆ ಸುಂದರ ದ್ವಾರದಲ್ಲಿ ಎದ್ದು ಜಿಗಿದಾಡಿ ನಡೆದಾಡಿದನು. ಪ್ರಿಯರೇ, ಹಲ್ಲೆಲೂಯಾ. ಇವತ್ತು ನಮ್ಮನ್ನು ಸದೇವರು ಅದೇ ರೀತಿಯಾಗಿ ಹಲ್ಲೆಲೂಯಾ ಬಳಸಬೇಕು, ಉಪಯೋಗಿಸಬೇಕೆಂಬುದಾಗಿ ಬಯಸುತ್ತಾ ಇದ್ದಾನೆ. ಆದರೆ ನಮ್ಮ ಜೀವಿತಗಳಲ್ಲಿ ಹಲ್ಲೆಲೂಯಾ ನಾವು ಇನ್ನೂ ಸಹ ಕರ್ತನಿಗೆ ಅನುಗುಣವಾಗಿ ನಾವು ಜೀವಿಸದೆ ಹೋದರೆ ನಾವು ಎಂದಿಗೂ ಹಲ್ಲೆಲೂಯಾ ನಾವು ಇಷ್ಟಪಟ್ಟಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಿಲ್ಲ. ನೀವು ಸಮಯವನ್ನು ಕೊಡದೆ ಹೋದರೆ ಸಾಧ್ಯವಿಲ್ಲ. ನೀವು ಅದಕ್ಕೋಸ್ಕರ ಪ್ರಯಾಸ, ಆತ್ಮಿಕ ಬೆಳವಣಿಗೆ ಕಡೆಗೆ ನಿಮ್ಮ ವಿಶೇಷವಾದಂಥ ಒಂದು ಗುರಿಯನ್ನು ಇಟ್ಟು ನೀವು ಮುಂದೆ ಸಾಗದೆ ಹೋದರೆ ನಿಮ್ಮ ಆತ್ಮಿಕ ಜೀವಿತ ಹೇಗಿರುತ್ತದೆ? ಹಾಲು ಕುಡಿಯುವಂಥ ಹಸುಗೂಸಿನ ಹಾಗಿರುತ್ತೀರಿ. ಹಲ್ಲೆಲೂಯಾ. ಹಾಲು ಕುಡಿಯುವಂಥ ಕೂಸಿನೋಪಾದಿಯಲ್ಲಿ ನಿಮ್ಮ ಆತ್ಮಿಕ ಜೀವಿತ ಇರುತ್ತದೆ. ಅದಕ್ಕೆ ಪಾರಮಾರ್ಥಿಕ ಹಾಲನ್ನು ಬಯಸಿರಿ ಎಂಬುದಾಗಿ ಪೌಲನು ಒಂದು ಕಡೆ ಹೇಳ್ತಾನೆ. ಆದರೂ ಸಹ ಅದು ದೇವರ ವಾಕ್ಯದ ಬಗ್ಗೆ ಹೇಳುವಾಗ ಪಾರಮಾರ್ಥಿಕ ಹಾಲು ಅಂದರೆ ಶುದ್ಧವಾದ ಹಾಲು, ಅಂತವಾದ ವಾಕ್ಯವನ್ನು ಬಯಸಿರಿ ಎಂಬುದಾಗಿ ಹೇಳ್ತಾನೆ. ಆದರೆ ಇನ್ನೊಂದು ಕಡೆ ಹೇಳುವಾಗ ಪೌಲನು ಹೇಳ್ತಾನೆ, ಹಲ್ಲೆಲೂಯಾ, ಹಸುಗೂಸುಗಳಂತೆ ನೀವು ಇರಬೇಡಿರಿ, ಮೆಚ್ಯೂರ್ ಆಗಿರಿ, ವಾಕ್ಯದಲ್ಲಿ ಮೆಚ್ಯೂರ್ ಆಗಿರಿ ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ಒಂದು ವೇಳೆ ಆತ್ಮಿಕವಾದ ಜೀವಿತದಲ್ಲಿ ನಾವು ಕುಗ್ಗಿ ಹೋಗುತ್ತಾ ಇರುವುದಾದರೆ ಹಲ್ಲೆಲೂಯಾ ನಾವು ದೇವರಲ್ಲಿ ಕೇಳಿಕೊಳ್ಳೋ, ದೇವರೇ ನಾನು ಆತ್ಮಿಕವಾದಂಥ ಎಷ್ಟೋ ಸಂಗತಿಗಳನ್ನು ಕಳೆದುಕೊಂಡಿದ್ದೇನೆ. ದೇವರೇ, ಎಷ್ಟೋ ಸಾರಿ ನೀವು ರಕ್ಷಣೆ ಹೊಂದಿ ಅಭಿಷೇಕ ಹೊಂದಿಕೊಂಡಿರ್ತೀರಿ, ಕ್ರಮೇಣ ಅನ್ಯ ಭಾಷೆ ಮಾತನಾಡುವಂಥದ್ದಾಗಿರ್ಬೋದು, ಅಭಿಷೇಕದಲ್ಲಿ ಜೀವಿಸುವಂಥದ್ದಾಗಿರ್ಬೋದು. ಹಲ್ಲೆಲೂಯಾ ಇದ್ಯಾವುದು ಸಹ ನೀವು ಮಾಡದೆ ಹೋದಾಗ ಅದೇನಾಗ್ತದೆ? ನಿಮ್ಮಲ್ಲಿ ಆ
ಅದರ ಮಟ್ಟವು ಕಡಿಮೆ ಆಗುತ್ತಾ ಬರ್ತದೆ. ನೀವು ಹಾಲೆಲೂಯಾ ಕ್ರಿಸ್ತನಿಗೋಸ್ಕರ ಹಾಲೆಲೂಯಾ ಏನು ಪ್ರಕಾಶಿಸಲು ಸಾಧ್ಯವಾಗದಂಥ ಅನುಭವ ಉಂಟಾಗುತ್ತದೆ ಪ್ರಿಯರು. ಇವತ್ತು ನಾವು ಮೊದಲು ಮಾಡಬೇಕಾದ ಸಂಗತಿ ನೆಗೆಟಿವ್ ಆದಂಥ ಆಲೋಚನೆಗಳಿಂದ ಎದುರಿಸೋಣ. ಹಾಲೆಲೂಯಾ. ವಿ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ನೆಗೆಟಿವ್ ಥಾಟ್ಸ್. ನಮಗೆ ಯೋಚನೆ ತರುವಂಥ ಎಲ್ಲ ದೇವರಿಗೆ ವಿರೋಧವಾಗಿ, ದೇವರಲ್ಲಿ ನಂಬಿಕೆ ಇಡಲು ವಿರೋಧವಾಗಿ ಬರುವಂಥ ಎಲ್ಲ ನೆಗೆಟಿವ್ ಥಾಟ್ಸ್ಗಳನ್ನು ಮೊದಲು ನಾವೇನು ಮಾಡಬೇಕು? ನಾವು ತೆಗೆದು ಹಾಕಬೇಕು. ಮತ್ತು ಹಾಲೆಲೂಯಾ ನೆಗೆಟಿವ್ ಸ್ಥಿತಿಗತಿಗಳನ್ನು ಎದುರಿಸಲು ಪ್ರಾರಂಭಿಸಿರಿ. ಹಾಲೆಲೂಯಾ ಅದನ್ನು ಫೈಟ್ ಮಾಡಿರಿ. ನೆಗೆಟಿವ್ ಆರ್ಥಿಕ ಪರಿಸ್ಥಿತಿಗಳನ್ನು ಹಾಲೆಲೂಯಾ ಎದುರಿಸಿರಿ. ನೆಗೆಟಿವ್ ಸಾಂಸಾರಿಕ ಜೀವಿತವನ್ನು ಎದುರಿಸಿರಿ. ನೆಗೆಟಿವ್ ಆಗಿ ಮಾತನಾಡುವಂಥ ಗಂಡನಾಗಲಿ ಹೆಂಡತಿಯನ್ನಾಗಲಿ ಎದುರಿಸಿರಿ. ಸಮಸ್ಯೆಯನ್ನು ಯಾವಾಗಲೂ ಕಾಣುವ ಜನರನ್ನು ಸಹ ಎದುರಿಸಬೇಕು. ನಿಮ್ಮ ಜೀವಿತವನ್ನು ನಕಾರಾತ್ಮಕವಾಗಿ ನೀವು ಕಾಣುತ್ತಿದ್ದೀರಾ? ಇವತ್ತು ಎಲ್ಲ ಸಂಗತಿಗಳು ನಿಮ್ಮನ್ನು ಕಾಡುತ್ತಾ ಇದೆಯೋ? ನಿಮ್ಮ ಜೀವಿತದ ಬಗ್ಗೆ ನಿಮಗೆ ತೃಪ್ತಿ ಇಲ್ಲದಂಥ ಅನುಭವ ಉಂಟಾಗುತ್ತಾ ಇದೆಯೋ? ಯಾವಾಗಲೂ ಆಗುತ್ತಾ ಇದೆ, ಯಾವ ಬದಲಾವಣೆ ಇಲ್ಲ ಎಂದು ಯೋಚಿಸುತ್ತಿದ್ದೀರಾ? ನಿಮ್ಮ ಜೀವನವೇ ನಿಮಗೆ ಒಂದು ರೀತಿಯ ಒಂದು ಬೋರ್ ಆಗಿ ಹೋಗಿದೆಯೋ? ಏನಪ್ಪ ಈ ಜೀವನ, ನಾನು ಕಣ್ಣೀರು ಸುರಿಸಿ ಸಾಕಾಯಿತು, ನಾನು ಲೋಕದಲ್ಲಿ ಬದುಕಿದ್ದೇ ಒಂದು ರೀತಿಯಾಗಿ ವ್ಯರ್ಥವಾಗಿದೆ, ಯಾರು ನನ್ನನ್ನು ಪ್ರೀತಿಸುವವರಿಲ್ಲ, ನನ್ನನ್ನು ಮಾತನಾಡಿಸುವವರಿಲ್ಲ, ನನ್ನ ಕಷ್ಟವನ್ನು ಕೇಳುವವರಿಲ್ಲ ಎಂಬುದಾಗಿ ಯೋಚಿಸ್ತಾ ಇದ್ದೀರಾ? ಜೀವನದಲ್ಲಿ ಸಾಗಬೇಕಾದ ರೀತಿ ಸಾಗುತ್ತಾ ಇಲ್ಲ ಎಂಬುದಾಗಿ ಯೋಚಿಸುತ್ತಾ ಇದ್ದೀರಾ? ನಿಮ್ಮ ವಿಷಯದಲ್ಲಿ ನೆನಪಿರಲಿ ಪ್ರಿಯರೇ, ನಿಮ್ಮ ದೇವರು ನಿಮ್ಮ ಜೀವಿತದ ಮುಂದೆ ಹೋಗುವುದು ಬಯಸುತ್ತಾನೆ. ನಿಮ್ಮ ಜೀವಿತಗಳನ್ನು ಆತನು ಮುಂದೆ ತೆಗೆದುಕೊಂಡು ಹೋಗುವುದನ್ನು ಬಯಸುತ್ತಾ ಇದ್ದಾನೆ. ನಾವು ಇವತ್ತು ಹಾಲೆಲೂಯಾ ದೇವರನ್ನು ಬಿಟ್ಟು ಸೈತಾನನ ನೆಗೆಟಿವಿಟಿಯೇ ನಮ್ಮನ್ನೇನಾಗಿದೆ ಕಂಟ್ರೋಲ್ ಮಾಡುತ್ತಾ ಇದೆ. ದೇವರನ್ನು ನೀವು ಇವತ್ತು ಮುಂದೆ ಇಟ್ಟು ಜೀವಿಸುವುದಾದರೆ, ಅದಕ್ಕೆ ಯೆರೆಮೀಯದಲ್ಲಿ ಉತ್ತಮವಾದ ವಾಕ್ಯವನ್ನು ಓದುತ್ತೇವೆ. ದೇವರು ನಮಗೋಸ್ಕರ ಮಾಡುವಂಥ ಪ್ಲಾನ್ಸ್ಗಳು ಹಾಲೆಲೂಯಾ ಅದು ಅಹಿತವಾದ ಪ್ಲಾನ್ಸ್ಗಳಲ್ಲ, ಹಿತವಾದ ಯೋಜನೆಗಳೇ ಎಂಬುದಾಗಿ. ಹಿತವಾದ ಯೋಚನೆಗಳನ್ನು ಆತನು ನನಗೂ ಮತ್ತು ನಿಮಗೋಸ್ಕರ ಮಾಡಿದ್ದಾನೆ. ಪ್ರಿಯ ದೇವಜನರೇ, ಇಂತೆಲ್ಲ ನಕಾರಾತ್ಮಕ ಸಂಗತಿಗಳು ನಿಮ್ಮನ್ನು ಕಾಡುತ್ತಿರುವುದಾದರೆ, ಸಮಸ್ಯೆ ಸ್ವಲ್ಪವಾಗಿ, ನಾನು ಹೇಳಿದ್ದೇನೆ, ಒಂದು ವೇಳೆ ನಮ್ಮ ಸಮಸ್ಯೆಗಳು ಸ್ವಲ್ಪವಾಗಿರ್ಬೋದು, ಆದರೆ ನಾವು ಯೋಚಿಸುವಂಥ ರೀತಿ ಏನಾಗ್ತದೆ ಅಂತ ಹೇಳಿದರೆ, ಸೈತಾನನು ಏನು ಮಾಡ್ತಾನಂತೆ, ಆ ಸಮಸ್ಯೆಗಳನ್ನು ಎನ್ಲಾರ್ಜ್ ಮಾಡಿ ತೋರಿಸಿ, ಸಮಸ್ಯೆ ದೊಡ್ಡದಾಗಿ ಮಾಡಿ ಅದನ್ನು ಕೊರಗಿ ನೀವು ಜೀವಿಸುವ ಹಾಗೆ ಮಾಡುತ್ತಾ ಇದ್ದಾನೆ. ಪ್ರಿಯ ದೇವಜನರೇ, ಇವತ್ತು ಸಮಸ್ಯೆ ಹಾಲೆಲೂಯಾ ದೇವರ ವಾಕ್ಯ ಓದ್ತೇವೆ, ನೀವು ಸಹಿಸಿಕೊಳ್ಳುವ ಶೋಧನೆಯೇ ಹೊರತು, ಸಹಿಸಿಕೊಳ್ಳಬಹುದಾದ ಶೋಧನೆ ಹೊರತು ಅದಕ್ಕಿಂತ ಜಾಸ್ತಿ ಆದ ಶೋಧನೆಯನ್ನು ದೇವರು ನಮಗೆಂದಿಗೂ ಕೊಡುವುದಿಲ್ಲ ಎಂಬುದಾಗಿ. ಇವತ್ತು ಯಾರಾದರೂ ಇಲ್ಲಿ ಬಂದಿರುವುದಾದರೆ, ನನಗೆ ಆಗುತ್ತಾ ಇಲ್ಲ, ಪ್ರಿಯ ದೇವಜನರೇ, ನಿಮಗೆ ಏನಾದರೂ ಬಂದಿರುವುದಾದರೆ ನಿಮಗೆ ಸಹಿಸಿಕೊಳ್ಳುವಂತೆಯೇ ಶೋಧನೆಯನ್ನು ದೇವರು ಕೊಡುವನಾಗಿದ್ದಾನೆ. ಬಂದಿರುವುದಾದರೆ ಅದನ್ನು ಮೀರಿ ದೇವರು ನಿಮಗೆ ಕೊಡುವುದಿಲ್ಲ. ದೇವರಿಗೆ ಗೊತ್ತುಂಟು ನಿಮ್ಮ ಕೆಪಾಸಿಟಿ ಏನೆಂಬುದಾಗಿ. ಆದರೆ ದೇವರು ಒಂದು ಕಡೆಯಿಂದ ಕುಳಿತು ನೋಡುತ್ತಾ ಇರ್ತಾನೆ, ಈ ಮಗನು ಈ ಶೋಧನೆಯನ್ನು ಜಯಿಸುತ್ತಾನ, ಈ ಮಗಳು ಆ ಶೋಧನೆಯನ್ನು ಜಯಿಸುತ್ತಾಳೆ ಎಂಬುದಾಗಿ ಕಾದು ನೋಡುತ್ತೀವಿ. ಒಂದು ವೇಳೆ ಯೋಬನ ಹಾಲೆಲೂಯಾ ನಾವು ನೋಡುತ್ತೇವೆ, ಯೋಬನ ಜೀವಿತದಲ್ಲಿಯೂ ಅದೇ ಆಯಿತು. ದೇವರು ತಾನೇ ಇವನು ನಂಬಿಗಸ್ತನು, ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತನು, ನೀನು ಒಂದು ಸಾರಿ ಮುಟ್ಟಿ ನೋಡು ಎಂಬುದಾಗಿ ಸೈತಾನನಿಗೆ ಅಪ್ಪಣೆ ಕೊಡುವಾಗ, ಸೈತಾನದ ಬಂದು ಅವನನ್ನು ಮುಟ್ಟುತ್ತಾನೆ. ಹಾಲೆಲೂಯಾ ಅವನ ಜೀವಿತವನ್ನು ಮುಟ್ಟುವಾಗ ನಾವು ನೋಡುತ್ತೇವೆ, ಹಾಲೆಲೂಯಾ ಅವನ ಹಳೆಯ ಜೀವಿತ ಹಾಲೆಲೂಯಾ ಕಡೆಯದಾಗಿ ನೋಡುವಾಗ ದೇವರು 2ರಷ್ಟನ್ನು ಆಶೀರ್ವದಿಸ್ತಾನೆ. ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನಿಗೆ ಸುಸ್ಥಿತಿಯನ್ನು ತರುತ್ತಾನೆ. ಯಾಕೆ? ಅವನು ದೇವರ ಎಣಿಕೆಯಲ್ಲಿ ಹೇಗೆ ಕಂಡನು? ನಂಬಿಗಸ್ತನಾಗಿ ಕಂಡನು. ದೇವರ ಎಣಿಕೆಯಲ್ಲಿ ಶುದ್ಧನಾಗಿ ಕಂಡನು. ಕಡೆಯ ತನಕ ಹಾಲೆಲೂಯಾ ಅವನ ಎಲ್ಲ ಕುಟುಂಬದವರು ದೂಷಿಸಿದರು, ಅವನ ಗೆಳೆಯರು ದೂಷಿಸುವಂತೆ ಮಾಡಿದರು. ಎಲ್ಲವನ್ನೂ ಆತನು ಕೇಳಿದನು, ಕಂಡನು, ನೋಡಿದನು. ಆದರೆ ದೇವರ ಮೇಲೆ ಮಾತ್ರ ನಂಬಿಕೆಯನ್ನು ಬಿಡಲಿಲ್ಲ. ಹಾಲೆಲೂಯಾ ದೇವರ ಮೇಲೆ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಆ ನಿಮಿತ್ತವಾಗಿ ನಾವು ನೋಡುತ್ತೇವೆ, ಆತನ ಬಾಳು ಹಾಲೆಲೂಯಾ ಕಡೆಯ ಸ್ಥಿತಿ ಅವನಿಗೆ ದೇವರು ಉತ್ತಮವಾಗಿ ಮಾಡಿದನು. 2ರಷ್ಟು ಆಶೀರ್ವಾದವನ್ನು ಹೊಂದಿಕೊಂಡನು. ಪ್ರಿಯರೇ, ಹಾಲೆಲೂಯಾ ಪ್ರಿಯ ದೇವಜನರೇ, ಇವತ್ತು ನಾವು ಏನಾದರೂ ಕಳೆದುಕೊಂಡಿರುವುದಾದರೆ, ವಿಶೇಷವಾಗಿ ಆತ್ಮಿಕ ಸಂಬಂಧಪಟ್ಟ ಸಂಗತಿಗಳು, ಯಾಕೆಂದರೆ ಸೋರ್ಸ್, ನಿಮ್ಮ ಭೌತಿಕ ಆಶೀರ್ವಾದಕ್ಕೆ ಮೂಲ ಎಲ್ಲಿಂದ ಬರುತ್ತದೆ? ಆತ್ಮಿಕವಾದಂಥ ಸಂಗತಿಗಳ ಕಡೆಗೆ ನೀವು ಕಾನ್ಸಂಟ್ರೇಷನ್ ಮಾಡಿದರೆ, ನೀವು ಸ್ಪಿರಿಚುವಲ್ ಮ್ಯಾಟರ್ಸಿಗೆ ನೀವು ನಿಜವಾದಂಥ ನೀವು ಒಲವನ್ನು ತೋರಿಸಿ ಗೌರವವನ್ನು ಸಲ್ಲಿಸಿ ಅದೇ ಪ್ರಾಮುಖ್ಯ ಎಂಬುದಾಗಿ ತಿಳಿದುಕೊಂಡು ಗಾಡ್ ಫಸ್ಟ್ ಎಂಬ ಆ ಜ್ಞಾನದೊಂದಿಗೆ ನೀವು ಜೀವಿಸುತ್ತೀರೋ, ಆವಾಗ ಭೌತಿಕವಾದಂಥ ಆಶೀರ್ವಾದ ನಿಮ್ಮನ್ನು ಅದರಲ್ಲಿ ದೇವರು ನಡೆಸುವನಾಗಿದ್ದಾನೆ. ಹಾಲೆಲೂಯಾ ಸ್ಪಿರಿಚುವಲ್ ದೇವರು ಮೊದಲು, ದೇವರು ನನಗೆ ಏನೇ ಆಗಲಿ ನನಗೆ ದೇವರು ಮೊದಲು ಎಂಬ ಆ ಜ್ಞಾನ ನಮಗಿರಲಿ.
ಯಾವಾಗ ದೇವರು ಮೊದಲು ಎಂಬ ಜ್ಞಾನ ನಿಮ್ಮಲ್ಲಿ ಬರುತ್ತದೋ, ಹಾಲೆಲೂಯ, ನಾನು ಹೇಳ್ತೇನೆ, ದೇವರು ಎಲ್ಲ ಸಮಯದಲ್ಲಿ ನಿಮಗೋಸ್ಕರ ಮಾರ್ಗಗಳನ್ನು ತೆರೆಯುತ್ತಾ ಹೋಗುತ್ತಾನೆ. ಹಾಲೆಲೂಯ. ಪೌಲ ಶೀಲರನ್ನು ಹಾಲೆಲೂಯ ಸೆರೆಮನೆಯಲ್ಲಿ ಹಾಕುತ್ತಾರೆ. ಅವರು ಹಾಲೆಲೂಯ, ಅವರು ಕಳವಳ ಪಡಲಿಲ್ಲ, ದುಃಖ ಪಡಲಿಲ್ಲ, ಚಿಂತೆ ಪಡಲಿಲ್ಲ. ಹಾಲೆಲೂಯ, ಬದಲಾಗಿ ಅವರು ದೇವರನ್ನು ಆರಾಧಿಸಿದರು, ಪ್ರಾರ್ಥನೆ ಮಾಡಿದರು. ಸಭೆಯು ಒಂದು ಕಡೆ, ಮನೆಯಲ್ಲಿ ಅವರು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುತ್ತಿದ್ದರು. ಆ ಸಮಯದಲ್ಲಿ ಕೂಡಿದ್ದ ಜನರೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ದೇವರು ಹಾಲೆಲೂಯ ಏನು ಮಾಡಿದರು? ಸೆರೆಮನೆಯ ಅಸ್ಥಿವಾರವನ್ನೇ ಕದಲಿಸಿದರು. ಹಾಲೆಲೂಯ, ಸೆರೆಮನೆಯ ಅಸ್ಥಿವಾರವೇ ಕದಲ್ಪಟ್ಟಿತು. ಯಾಕೆ? ದೇವರಿಗಾಗಿ ನಂಬಿಗಸ್ತರಾಗಿ ನಿಲ್ಲುವಾಗ ನೀವು ಸೆರೆಮನೆಯಲ್ಲಿದ್ದರೂ ಸೆರೆಮನೆಯಿಂದ ಬಿಡಿಸಲು ದೇವರಿಗೆ ಸಾಧ್ಯ ಉಂಟು. ಹಾಲೆಲೂಯ. ಪ್ರಿಯ ದೇವಜನರೇ, ಇವತ್ತು ನಾವು ಪ್ರವಾದಿ ಮಂಡಲದಲ್ಲಿರುವಂಥ ಒಬ್ಬ ಪ್ರವಾದಿಯ ಬಗ್ಗೆ ನಾವು ಕಲಿಲಿಕ್ಕಿದ್ದೇವೆ. 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ 1ನೇ ವಚನದಿಂದ ನಾವು 7ನೇ ವಚನವರೆಗೆ ಹೀಗೆ ಓದುತ್ತೇವೆ. 2 ಅರಸು 6ನೇ ಅಧ್ಯಾಯ 1ನೇ ವಚನ. ದಯಮಾಡಿ ಯಾರಾದ್ರೊಬ್ರು ನನಗೆ ಓದಲು ಸಹಕರಿಸಿ. 2 ಅರಸು 6ನೇ ಅಧ್ಯಾಯ 1ರಿಂದ 7 ವಚನಗಳು. ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲಿಷನಿಗೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ. ಆದುದರಿಂದ ನಾವು ಯೋರ್ದನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನೂ ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು. ಅವನು ಅವರಿಗೆ ಹೋಗಬಹುದು ಎಂದು ಹೇಳಲು ಅವರಲ್ಲೊಬ್ಬನು, ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೇಡಿಕೊಂಡನು. ಎಲೀಷನು ಬರುತ್ತೇನೆಂದು ಹೇಳಿ ಅವರೊಡನೆ ಹೊರಟನು. ಅವರು ಯೋರ್ದನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು. ಆದ್ದರಿಂದ ಅವನು, ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೇನು ಎಂದು ಕೂಗಿದನು. ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿದನು. ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು. ಕೂಡಲೇ ಕೊಡಲಿಯು ತೇಲಾಡಿತು. ಎಲೀಷನು ಅದನ್ನು ತೆಗೆದುಕೋ ಎಂದು ಆಜ್ಞಾಪಿಸಲು ಆ ಮನುಷ್ಯನು ಕೈಚಾಚಿ ಅದನ್ನು ತೆಗೆದುಕೊಂಡನು. ನೋಡುವಂಥ ಸಂಗತಿ ಹೇಳಿದ್ರೆ, ಒಂದು ಸಾರಿ ಪ್ರವಾದಿ ಮಂಡಲದವರು ಎಲಿಷನಿಗೆ, ಅವರೊಂದು ದೊಡ್ಡ ಪ್ರವಾದಿ ಮಂಡಲ, ಗ್ರೂಪ್ ಆಫ್ ಪ್ರಾಫಿಟ್ಸ್ ಅಥವಾ ಸ್ಕೂಲ್ ಆಫ್ ಪ್ರಾಫಿಟ್ಸ್ ಎಂಬುದಾಗಿ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಎಲಿಷನ ಪ್ರವಾದಿ ಮಂಡಲದಲ್ಲಿ ಹಲವು ಜನ ಸ್ಟೂಡೆಂಟ್ಸ್ಗಳು ಅವನ ಕೈ ಕೆಳಗಿದ್ದರು. ಹೀಗೆ ಅವರು ಒಂದು ಕಡೆ ವಾಸ ಮಾಡ್ತಾ ಇರ್ತಾರೆ. ಆ ಸ್ಥಳವು ಬಹಳ ಇಕ್ಕಟ್ಟಾಗಿರ್ತದೆ. ಹೀಗೆ ಪ್ರವಾದಿ ಮಂಡಲದಲ್ಲಿರುವಂಥ ಜನರೆಲ್ಲರೂ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲಿಷನ ಬಳಿಗೆ ಬಂದು ಹೇಳ್ತಾರೆ, ಪ್ರವಾದಿಯಾದ ಎಲಿಷನೇ, ನಾವು ಇರುವಂಥ ಈ ಸ್ಥಳ ಬಹಳ ಇಕ್ಕಟ್ಟಾಗಿದೆ. ಇಕ್ಕಟ್ಟಾದ ಸ್ಥಳದಲ್ಲಿ ನಾವಿದ್ದೇವೆ. ನಮಗೊಂದು ಬೇರೆ ಕಡೆ ನಾವು ಒಳ್ಳೆಯಾದಂಥ ವಿಶಾಲವಾದಂಥ ಸ್ಥಳದಲ್ಲಿ ನಾವು ಮನೆಗಳನ್ನು ಮಾಡಿಕೊಂಡು ಇರೋಣ, ನಾವು ಅಲ್ಲಿ ಏನಾದರೂ ಮಾಡಿಕೊಂಡು ನಾವು ಒಟ್ಟಾಗಿ ಜೀವಿಸೋಣ, ಒಂದು ಮನೆ ಕಟ್ಟೋಣ ಎಂಬುದಾಗಿ ಅವ್ರು ಹೇಳುವಾಗ ಎಲಿಷ ಪ್ರವಾದಿಯು ಸಹ ಅವರ ಐಡಿಯಾಕ್ಕೆ ಓಕೆ ಎಂಬುದಾಗಿ ಹೇಳ್ತಾನೆ. ಹೀಗೆ ಅವರು ಸಹ ಹೇಳ್ತಾರೆ, ಎಲಿಷ ಪ್ರವಾದಿ ನೀನು ಬರದೇ ಇರಬೇಡ, ನಮ್ಮೊಂದಿಗೆ ನೀನು ಸಹ ಬರಬೇಕೆಂಬುದಾಗಿ ಹೇಳಿ ಅವರು ಒಟ್ಟಿಗೆ ಏನು ಮಾಡ್ತಾರೆ, ಈ ಒಂದು ಪ್ರಾಜೆಕ್ಟಿಗೆ ಕೈ ಹಾಕ್ತಾರೆ. ಏನು ಪ್ರಾಜೆಕ್ಟ್? ಅವರು ಪ್ರವಾದಿ ಮಂಡಲಿರುವಂಥ ಎಲ್ಲ ಪ್ರವಾದಿಗಳು, ಸಣ್ಣ ಪ್ರವಾದಿಗಳಿದ್ದಾರೆ, ಅವರು ಸ್ಕೂಲ್ ಆಫ್ ಪ್ರಾಫಿಟ್ಸ್, ಅಲ್ಲಿ ಅವರು ಎಲಿಷನೊಂದಿಗೆ ಏನು ಪಡೀತಾ ಇದ್ದಾರೆ? ತರಬೇತಿಯನ್ನು ಪಡೆಯುತ್ತಾ ಇದ್ದಾರೆ. ತರಬೇತಿಯನ್ನು ಪಡೀಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ? ಒಂದು ಮನೆಯನ್ನು ಅಲ್ಲಿ ಅವರು ಇಕ್ಕಟ್ಟಾದ ಸ್ಥಳದಲ್ಲಿದ್ದರು, ಒಂದು ವಿಶಾಲವಾದ ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ಯೋಚಿಸಿ ಎಲಿಷನಿಗೆ ಹೇಳ್ತಾರೆ. ಎಲಿಷನು ಓಕೆ ಹೇಳ್ತಾನೆ. ಎಲಿಷನೊಂದಿಗೆ ಅವರೆಲ್ಲರೂ ಸಹ ಏನು ಮಾಡ್ತಾರೆ? ಮರವನ್ನು ಕಡಿಯುವುದಕ್ಕೆ ಯೋರ್ದಾನಿನ ನದಿಯ ದಡಕ್ಕೆ ಹೋಗ್ತಾರೆ. ನಮಗೆ ಗೊತ್ತಿದೆ, ನೀರಿರುವ ಸ್ಥಳದಲ್ಲಿ ಏನಿರ್ತದೆ? ಹಸಿರು ಗಿಡಗಳು ಬೆಳೆದಿರ್ತದೆ. ಹೀಗೆ ಅವರು ಆ ನೀರಿರುವಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಎಲ್ಲರೂ ಪ್ರವಾದಿಗಳು ಏನು ಮಾಡ್ತಾರೆ? ಕೆಲವರು ಕೊಡಲಿಯೆಲ್ಲ ಹಿಡ್ಕೊಂಡ್ಬಂದು ಏನು ಮಾಡ್ತಾರೆ? ಮರಗಳನ್ನು ಕಡಿಯಲು ಪ್ರಾರಂಭ ಮಾಡ್ತಾರೆ. ಕಡಿಯಲು ಪ್ರಾರಂಭ ಮಾಡುವಾಗ ಅದರಲ್ಲಿ ಎಲಿಷನೊತ್ತಿಗಿದ್ದಂಥ ಅಥವಾ ಆ ಪ್ರವಾದಿ ಮಂಡಲಿದ್ದಂಥ ಒಬ್ಬ ಕಿರಿಯ ಪ್ರವಾದಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹೀಗೆ ಕಡಿಯುತ್ತಾ ಇರುವಂಥ ಸಮಯದಲ್ಲಿ ಆ ಕೊಡಲಿಯ ಕಾವು ಏನಾಗ್ತದೆ? ತಪ್ಪಿ ಆ ಕೊಡಲಿ ನೀರಿಗೆ ಬೀಳ್ತದೆ. ನೀರಿಗೆ ಬಿದ್ದ ತಕ್ಷಣ ಅವನಿಗೆ ಬಹಳ ದುಃಖವಾಗ್ತದೆ. ಇಲ್ಲಿ ಕಾವು ತಪ್ಪಿ ನೀರೊಳಗೆ ಬಿದ್ದ ತಕ್ಷಣ, ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೆ, ಯಾರ ಹತ್ರ ನಾನು ಈ ತೆಗೆದುಕೊಂಡು ಬಂದಿದ್ದೆ, ಬಾಡಿಗೆಗೆ ತೆಗೆದುಕೊಂಡು ಬಂದಿದ್ದೆ, ಎರವಾಗಿ ತೆಗೆದುಕೊಂಡು ತಂದಿದ್ದೇನೆಂದು ಕೂಗಿದನು. ದೇವರ ಮನುಷ್ಯನು ಅವನನ್ನು ಅಲ್ಲಿ ಎದ್ದು ಬಿದ್ದು ಅದು ಎಲ್ಲಿ ಬಿತ್ತು ಎಂದು ಕೇಳಲು
ಅದು ಬಿದ್ದ ಸ್ಥಳವನ್ನು ಅವನು ತೋರಿಸ್ತಾನೆ. ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡನ್ನು, ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕುತ್ತಾನೆ. ಇಲ್ಲಿ ನಾವು ನೋಡುವಂಥ ಸಂಗತಿ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ. ಅವನು ಏನು ಮಾಡ್ತಾ ಇದ್ದಾನೆ? ಮರವನ್ನು ಕಡಿಯುತ್ತಾ ಇದ್ದಾನೆ. ಮರವನ್ನು ಕಡಿಯುತ್ತಿರುವಂಥ ಸಮಯದಲ್ಲಿ ಅವನ ಕೈ ಅಂದರೆ ಕಾವು ತಪ್ಪಿ, ಅಂದರೆ ಆ ಕೋಲು ಇರ್ತದೆ, ಆ ಕೋಲಿನ ಕಾವು ತಪ್ಪಿ ಆ ಕಬ್ಬಿಣದ ಅದು ಕಾವು ತಪ್ಪಿ ಆ ಕೊಡಲಿ ನೀರಿಗೆ ಬಿದ್ದು ಬಿಡ್ತದೆ, ಯೋರ್ದಾನಿನ ನದಿಗೆ ಬಿದ್ದು ಬಿಡ್ತದೆ, ನೀರಿನಲ್ಲಿ ಮುಳುಗಿ ಹೋಗ್ತದೆ. ಅದು ನೀರು ಆಳ ಇದ್ದಿರ್ಬೋದು, ಅವನಿಗೆ ಈಜಲಿಕ್ಕೆ ಬರೋದಿಲ್ಲ. ಹೀಗೆ ಅವನು ಗಾಬರಿ ಆಗ್ತಾನೆ. ಅಯ್ಯೋ ಸ್ವಾಮಿ, ನಾನಿದು ಎರವಾಗಿ ತಗೊಂಡು ಬಂದಿದ್ದೆ, ಯಾರಿಂದನೂ ನಾನು ತೆಗೆದುಕೊಂಡು ಬಂದಿದ್ದೇನೆ, ಇದನ್ನು ನಾನು ಅವನಿಗೆ ರಿಟರ್ನ್ ಮಾಡಬೇಕು. ಇದು ಬೆಲೆ ಉಳ್ಳದ್ದು. ಇದು ನಾನು ಅವಾಗಿನ ಕಾಲದಲ್ಲಿ ಕಬ್ಬಿಣ ಅಂತ ಹೇಳಿದರೆ ಬೆಲೆ ಉಳ್ಳದ್ದು. ಯಾಕೆಂತ ಹೇಳಿದರೆ ಆಗಿನ ಕಾಲದ ಜಸ್ಟ್ ಕಬ್ಬಿಣದ ಯುಗವು ಪ್ರಾರಂಭವಾಗ್ತಿದ್ದದ್ದು. ಆ ಕಬ್ಬಿಣ ಯುಗದ ಪ್ರಾರಂಭದಲ್ಲಿ ಇವರು ಕಬ್ಬಿಣವನ್ನು ಕಂಡಿಡಿದು ಕಬ್ಬಿಣದಲ್ಲಿ ಏನು ಮಾಡಿದ್ದಾರೆ? ಒಂದು ಉಪಕರಣ ಮಾಡಿದ್ದಾರೆ. ಅದೇ ಕೊಡಲಿ ಆಗಿದೆ. ಈ ಕೊಡಲಿ ಅವನು ಯಾರತ್ತಲೂ ತೆಗೆದುಕೊಂಡು ಬಂದಿದ್ದಾನೆ. ಆ ಕೊಡಲಿಯನ್ನು ಕಳೆದುಕೊಳ್ತಾನೆ. ಅವನಿಗೊಂದು ಆಸೆ, ದೇವರೇ, ನಾನು ಕಳೆದುಕೊಂಡಂಥದ್ದು ನನಗೆ ಬೇಕು ಎಂಬ ಒಂದು ಬಯಕೆ. ಹಾಲೆಲೂಯಾ. ಇಲ್ಲೊಬ್ಬ ವ್ಯಕ್ತಿ ಅವನು ಕಂಪ್ಲೀಟ್ ಆದಂಥ ಫೇಲ್ ಆದಂಥ ಅನುಭವ ಉಂಟಾಗುತ್ತದೆ. ಹಾಲೆಲೂಯಾ. ನಾನು ತೆಗೆದುಕೊಂಡು ಬಂದಿದ್ದೇನೆ, ಆದರೆ ಇವತ್ತು ಈಗ ಏನು ಕಳೆದುಕೊಂಡಿದ್ದೇನೆ, ನನ್ನ ಹತ್ರ ಇಲ್ಲ. ಈಗ ಒಂದು ಫೇಲ್ ಆದಂಥ ಅನುಭವ ಉಂಟಾಗುತ್ತದೆ. ಹಾಲೆಲೂಯಾ. ಅವನು ಮರ ಕಡಿಯುವ ಕೆಲಸ ಮಾಡುತ್ತಿದ್ದಾನೆ. ಸಣ್ಣ ಕೆಲಸವ ಅಲ್ಲ ಅದು. ಅವನ ಎಣಿಕೆಯಲ್ಲಿ ಏನಾಗಿತ್ತದು? ದೊಡ್ಡ ಕೆಲಸ, ಒಂದು ಶ್ರೇಷ್ಠವಾದ ಮನೆಯನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಆ ಕೆಲಸದ ಸಮಯದಲ್ಲಿ ಅವನಿಗೊಂದು ನಿರಾಶೆ ಸಂಭವಿಸ್ತದೆ, ಅವನಿಗೊಂದು ದುಃಖ ಸಂಭವಿಸ್ತದೆ. ಏನಂತ ಹೇಳಿದರೆ, ಅವನು ಎರವಾಗಿ ತಂದಂಥ ಕೊಡಲಿ ನೀರೊಳಗೆ ಬಿದ್ದು ಹೋಗುತ್ತದೆ. ಬಹಳ ಉತ್ಸಾಹದೊಂದಿಗೆ ಕೆಲಸವನ್ನು ಪ್ರಾರಂಭಿಸಿದಂತಹ ವ್ಯಕ್ತಿ, ಬಹಳ ಉತ್ಸಾಹದೊಂದಿಗೆ, ಹಾಲೆಲೂಯಾ, ನಾವು ಏನೋ ಒಂದು ಮಾಡುತ್ತಾ ಇದ್ದೇವೆ ಎಂಬುದಾಗಿ ಉತ್ಸಾಹ ಇತ್ತು. ಹೊಸ ಮನೆ ಕಟ್ಟುತ್ತಾ ಇದ್ದೇವೆ, ಹೊಸ ಮನೆಯಲ್ಲಿ ಇರ್ಲಿಕ್ಕೆ ಹೋಗುತ್ತಾ ಇದ್ದೇವೆ, ಹೊಸದಾದೊಂದು ಆಸೆ, ಹೊಸದಾದಂಥ ಹಾಲೆಲೂಯಾ ಆಸೆ ಅವನಲ್ಲಿ ಹುಟ್ಟಿಕೊಂಡಿತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಕಡಿಯುತ್ತಿದ್ದಂಥ ವ್ಯಕ್ತಿಯ ಮುಖದಲ್ಲಿ ಏನಾಗ್ತದೆ? ಅಳು ಉಂಟಾಗುತ್ತದೆ, ದುಃಖ ಉಂಟಾಗುತ್ತದೆ. ಅಯ್ಯೋ ಅಯ್ಯೋ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಯ್ಯೋ ಅಯ್ಯೋ ಎಂಬುದಾಗಿ ಅವನು ಕೂಗುವಂಥ ಪರಿಸ್ಥಿತಿ, ದುಃಖವನ್ನು ಹಾಲೆಲೂಯಾ ಅವನು ಎಕ್ಸ್ಪ್ರೆಸ್ ಮಾಡುತ್ತಾ ಇದ್ದಾನೆ. ಇವತ್ತು ಪ್ರಿಯ ದೇವಜನರೇ, ಆ ಪ್ರವಾದಿ ಮಂಡಲಿರುವಂಥ ಆ ವ್ಯಕ್ತಿಯ ಹಾಗೆ ನಾವಿರಬಹುದು. ಇವತ್ತು ನಾವೇನೋ ಸಂತೋಷದೊಂದಿಗೆ ಏನಾದರೂ ಪ್ರಾರಂಭಿಸಿದ್ದೇವೆ, ಸಂತೋಷದೊಂದಿಗೆ ಯೇಸುವನ್ನು ಕಂಡುಕೊಂಡಿದ್ದೇವೆ. ಆದರೆ ಹಾಲೆಲೂಯಾ, ನಮ್ಮ ಈ ಪ್ರಯಾಣದಲ್ಲಿ, ಈ ಓಟದಲ್ಲಿ ನಾವು ಕೆಲವೊಂದು ಸಾರಿ ಏನನ್ನಾದರೂ ಕಳೆದುಕೊಳ್ಳಬಹುದು. ಹಾಲೆಲೂಯಾ. ಅಥವಾ ಆತ್ಮಿಕ ಜೀವಿತದಲ್ಲಿ ಓಡುತ್ತಾ ಇದ್ದೇವೆ, ಆತ್ಮಿಕ ಜೀವಿತದಲ್ಲಿ ಆತ್ಮಿಕತೆಯನ್ನು ನಾವು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರಬಹುದು. ಆದರೆ ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡುತ್ತೇವೆ, ಆ ವ್ಯಕ್ತಿ ಏನು ಮಾಡ್ತಾನೆ? ಹಾಲೆಲೂಯಾ. ಆ ಸಮಯದಲ್ಲಿ, ಬಿದ್ದ ಸಮಯದಲ್ಲಿ ಅಯ್ಯೋ ಅಯ್ಯೋ ಎಂಬುದಾಗಿ ಹೇಳುವಾಗ ದೇವ ಸೇವಕನಾದ ಎಲಿಷನ್ ಏನು ಮಾಡ್ತಾನೆ? ಬರುತ್ತಾನೆ. ಬಂದು ಅವನು ಕೇಳ್ತಾನೆ, ಎಲ್ಲಿ ಬಿತ್ತಪ್ಪ ನಿನ್ನ ಕೊಡಲಿ? ಎಲ್ಲಿ ಬಿತ್ತೆಂಬುದಾಗಿ ಕೇಳುವಾಗ ಆ ಎಲಿಷ, ಆ ಪ್ರವಾದಿ, ಸಣ್ಣ ಕಿರಿಯ ಪ್ರವಾದಿ ಹೇಳ್ತಾನೆ ಎಲಿಷನಿಗೆ, ಈ ಸ್ಥಳದಲ್ಲಿ ಬಿತ್ತು ಅಂತ ಆ ಪ್ರವಾದಿಗೆ ಹೇಳುವಾಗ, ಆ ಎಲಿಷ ಪ್ರವಾದಿ ಒಂದು ಸಣ್ಣ ಕಟ್ಟಿಗೆ ಪೀಸನ್ನು ತೆಗೆದುಕೊಂಡು ನೀರಿಗೆ ಹಾಕುತ್ತಾನೆ. ನೀರಿಗೆ ಹಾಕಿದ ತಕ್ಷಣ ಬೈಬಲ್ ಹೇಳುತ್ತದೆ, ಆ ಕೊಡಲಿಯು ಏನಾಗ್ತದೆ? ನೀರಿನಿಂದ ಮೇಲಕ್ಕೆ ಬಂದು ತೇಲಾಡಲು ಪ್ರಾರಂಭಿಸುತ್ತದೆ ಎಂಬುದಾಗಿ. ಹಾಲೆಲೂಯಾ. ತೇಲಾಡಲು ಪ್ರಾರಂಭಿಸುತ್ತದೆ. ಪ್ರಿಯ ದೇವಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಕೆಲವು ಪರೀಕ್ಷೆಗಳನ್ನು ಒಳಪಡಿಸಬಹುದು. ಅಯ್ಯೋ ಅಯ್ಯೋ ಎಂಬುದಾಗಿ ನೀವು ಹೇಳುತ್ತಾ ಇರಬಹುದು. ಆದರೆ ನಿಮ್ಮ ದುಃಖ ಹೇಳುವಂಥ ಜನರಲ್ಲಿ ನೀವು ಹೇಳಿದರೆ, ಹಾಲೆಲೂಯಾ, ದೇವರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಬಯಕೆಯನ್ನು ನೆರವೇರಿಸುವನಾಗಿದ್ದಾನೆ. ನಿಮ್ಮ ಕಷ್ಟದ ಪರಿಸ್ಥಿತಿ ಅಯ್ಯೋ ಅಯ್ಯೋ ಎಂಬುದಾಗಿ ಹೇಳುತ್ತಿದ್ದಂಥ ವ್ಯಕ್ತಿ ಸಡನ್ನಾಗಿ ಅವನ ಮುಖದಲ್ಲಿ ಏನು ಬರುತ್ತದೆ? ನಗು ಬರುತ್ತದೆ. ಫೇಲ್ ಆದ ನಾನು ಇನ್ನು ಹೇಗೆ ಆ ಕೊಡಲಿಯನ್ನು ಹಿಂದೆ ತೆಗೆಯುವುದು? ನನಗೆ ಹೇಗೆ ಇನ್ನು ಕೊಡಲಿ ಸಿಗುತ್ತದೆ? ಎಲ್ಲಿಂದ ನಾನು ತರುವುದು? ಹೇಗೆ ನಾನು ಯಾರತ್ತೋ ತೆಗೆದುಕೊಂಡು ಬಂದಿದ್ದೇನೆ, ಅವರಿಗೆ ಹೇಗೆ ರಿಟರ್ನ್ ಮಾಡೋದು ಎಂಬ ಯೋಚನೆಗಳೆಲ್ಲ ಅವನಿಗೆ ಬಂದು ಹೋಗಿರ್ಬೋದು. ಆದರೆ ಹಾಲೆಲೂಯಾ, ದೇವ ಸೇವಕನಾದಂಥ ಎಲೀಷನು ಹಾಲೆಲೂಯಾ ಅಲ್ಲಿದ್ದ ನಿಮಿತ್ತವಾಗಿ ದೇವರು ಅವನ ಪರಿಸ್ಥಿತಿಗಳನ್ನು, ಅವನ ಹೃದಯದ ದುಃಖವನ್ನು ದೇವರು ಬದಲಾಯಿಸಿದನು. ಹಾಲೆಲೂಯಾ. ಅವನ ಪರಿಸ್ಥಿತಿಗಳು ಬದಲಾಗಿ ಹೋಯಿತು. ಅವನ ಕಣ್ಣೀರಿನ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸಿದನು. ಪ್ರಿಯರೇ, ಒಂದು ಕ್ಷಣದಲ್ಲಿ ಅವನ ಆಸೆ ಎಲ್ಲ ಏನಾಗಿ ಹೋಯಿತು? ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ
ಆಗಿ ಹೋಯಿತು. ಆದರೆ ಪ್ರಿಯ ದೇವ ಜನರೇ, ಹಾಲೆಲೂಯ, ಇವತ್ತು ಕಾವು ತಪ್ಪಲಿಕ್ಕೂ ಸಹ ಕೆಲವು ಕಾರಣಗಳಿದೆ. ಹಾಲೆಲೂಯ, ಅವನು ಕೊಡಲಿಯನ್ನು ಕಡಿಯುತ್ತಾ ಇದ್ದಾನೆ, ಹೌದು. ಆದರೆ ಕೊಡಲಿ ಹಿಡಿದುಕೊಂಡು ಉಪಯೋಗಿಸುವಂಥ ರೀತಿಯಲ್ಲಿ ಅವನೇನು ಮಾಡಬೇಕಿತ್ತು? ಉಪಯೋಗಿಸಬೇಕಿತ್ತು. ಕಾವು ತಪ್ಪುವಂಥದ್ದು ಸಾಧಾರಣ ಎಲ್ಲರಿಗೂ ಗೊತ್ತಿದೆ. ಮರ ಕಡಿಯುವಂಥ ಕೊಡಲಿ ಹಿಡ್ಕೊಂಡು ಕೆಲಸ ಮಾಡಿದವರಿಗೆ, ಪಿಕಾಸಿ, ಹಾರೆ ಇದರ ಕೆಲಸ ಮಾಡಿದವರಿಗೆ ಗೊತ್ತಾಗ್ತದೆ. ಒಂದು ವೇಳೆ ಅವರು ಪಿಕಾಸಿ ಆಗಿರ್ಬೋದು, ಹಾರೆ ಆಗಿರ್ಬೋದು, ಅದು ಲೂಸ್ ಆಗ್ತಾ ಇರೋದಾದರೆ ಗೊತ್ತಾಗ್ತದೆ, ಲೂಸ್ ಆಗ್ತಾ ಉಂಟು. ಅದನ್ನು ಏನು ಮಾಡಬೇಕು? ಟೈಟ್ ಮಾಡಬೇಕೆಂಬುದಾಗಿ ಅವನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಇದು ಸಡನ್ನಾಗಿ ಬಿದ್ದದಲ್ಲ. ಹಾಲೆಲೂಯ, ಬಿದ್ದಿದೆ ಹೌದು, ಆದರೆ ಅವನಿಗೆ ಗೊತ್ತಾಗ್ತಾ ಇತ್ತು ಇದೇನಾಗ್ತಾ ಇದೆ, ಲೂಸ್ ಆಗ್ತಾ ಇದೆ. ಇವತ್ತು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಎಷ್ಟೋ ಸಾರಿ ದೇವರು ಕೊಟ್ಟಂಥ ಆ ಫಲಗಳನ್ನು, ವರಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ? ಅದು ನಮ್ಮಿಂದ ಬಿಟ್ಟು ಹೋಗೋದನ್ನು ನಾವು ಏನು ಮಾಡ್ತಾ ಇಲ್ಲ. ನಾವು ಅದನ್ನು ನೆನೆಸದೆ ಬಿಟ್ಟು ಹೋಗೋ ತನಕ ನಾವು ಕಾಯ್ತಾ ಇದ್ದೇವೆ. ನಮ್ಮ ಜೀವಿತಗಳಲ್ಲಿ ದೇವರ ಆತ್ಮನ ಆ ಫಲ ಮತ್ತು ವರಗಳನ್ನು ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ. ಹೇಗೆ? ನಮ್ಮ ನಿರ್ಲಕ್ಷ್ಯದ ಜೀವಿತ, ನಮ್ಮ ನಿರ್ಲಕ್ಷ್ಯದ ಆತ್ಮೀಯ ಜೀವಿತ. ನಾವು ಕರ್ತನಿಗಾಗಿ ಒಂದು ದೃಢವಾದ ಮನಸ್ಸಲ್ಲಿ ನಾವು ಜೀವಿಸದೇ ಇರುವುದರಿಂದ ಇವತ್ತು ಆ ಕೊಡಲಿ ಅವನ ಕಾವು ತಪ್ಪಿ ಹೋಗಲಿಕ್ಕೆ ಹೇಗೆ ಕಾರಣವಾಯಿತು, ಅದೇ ರೀತಿಯಾಗಿ ನಾವು ನಮ್ಮಲ್ಲಿ ದೇವರು ಕೊಟ್ಟ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. ಪ್ರಿಯ ದೇವಜನರೇ, ನಾವು ಜಾಗೃತಿಯಾಗಿರೋಣ. ನಾವು ಬಹಳ ಗಂಭೀರವಾಗಿ ಕ್ರಿಸ್ತೀಯ ಓಟವನ್ನು ನಾವು ಓಡಬೇಕು. ಇಲ್ಲಿ ಹಾಲೆಲೂಯ ಅವನ ಕೊಡಲಿ ಕಾವು ತಪ್ಪುತ್ತಾ ಇದೆ. ಹಾಲೆಲೂಯ, ಅವನೇನು ಮಾಡಲಿಲ್ಲ, ಅದನ್ನು ಹೆಚ್ಚು ಗಮನ ಕೊಡದೆ ಹಾಲೆಲೂಯ ಕಂಪ್ಲೀಟ್ ಆಗಿ ಜಾರಿ ಬಿದ್ದು ಹೋಗುವ ತನಕ ಆತನು ಕೆಲಸ ಮಾಡಿದನು. ಆತನು ತನ್ನ ಕೆಲಸದ ಭ್ರಮೆಯಲ್ಲೇ ನಿರತನಾಗಿದ್ದನು. ತಾನು ಆ ಮನೆ ಒಂದೇನೋ ಒಂದು ಆಸೆ ಇದೆ, ಆಸೆನಿಟ್ಟುಕೊಂಡೇ ಕೆಲಸ ಮಾಡ್ತಾ ಇದ್ದಾನೆ. ಹಾಲೆಲೂಯ, ಒಂದು ಸಲ ಏನು ಮಾಡಿದ? ಹಾಲೆಲೂಯ, ಏನು ಸಹ ಯೋಚನೆ ಮಾಡದೆ ಅವನು ತನ್ನಲ್ಲಿರುವಂಥ ಹಾಲೆಲೂಯ ಬಹಳ ಶ್ರೇಷ್ಠವಾದಂಥ ಆ ಕೊಡಲಿಯ ಕಾವು ಕೆಳಗೆ ಬಿದ್ದು ಹೋಗುತ್ತದೆ. ಇವತ್ತು ಪ್ರಿಯ ದೇವಜನರೇ, ನಾವು ಏನೇ ಕೆಲಸ ಮಾಡುತ್ತಾ ಇರ್ಬೋದು, ಒಂದು ವೇಳೆ ದೇವರ ಸೇವೆ ಆಗಿರ್ಬೋದು ಅಥವಾ ನಮಗೆ ದೇವರು ಕೊಟ್ಟಂಥ ಕೆಲಸಗಳಾಗಿರ್ಬೋದು, ಇವತ್ತು ನಾವು ಮಾಡುತ್ತಾ ಇರ್ಬೋದು. ಹಾಲೆಲೂಯ, ಯಾವುದೇ ಆಗಿರಲಿ, ಎಲ್ಲದಕ್ಕಿಂತ ವಿಶೇಷವಾದ ಆತ್ಮಿಕ ಜೀವಿತದ ಈ ಓಟದಲ್ಲಿ ನಮ್ಮ ಕಾವುಗೂ ತಪ್ಪದ ಹಾಗೆ ನಾವು ಕಾಪಾಡಿಕೊಳ್ಳಬೇಕು. ಹಾಲೆಲೂಯ, ಜಾರಿ ಬೀಳದ ಹಾಗೆ ನಾವು ಕಾಪಾಡಿಕೊಳ್ಳಬೇಕು. ಒಂದು ವೇಳೆ ಬಿದ್ದಾಗ ಹಾಲೆಲೂಯ ಅಲ್ಲಿ ಪ್ರವಾದಿ ಇದ್ದನು, ಆತನು ಅವನಿಗೆ ಸಹಾಯವನ್ನು ಮಾಡಿದನು. ಇವತ್ತು ನಮಗೆ ಅಲ್ಲಿ ಪ್ರವಾದಿಯ ಮುಖಾಂತರ ದೇವರು ಸಹಾಯವನ್ನು ಮಾಡಿದ್ದಾನೆ. ಇಂದು ದೇವರು ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಸಹಾಯವನ್ನು ಮಾಡಲಿಕ್ಕೆ ರೆಡಿ ಇದ್ದಾನೆ. ಹಾಲೆಲೂಯ, ಆತನು ಪ್ರತಿನಿತ್ಯವೂ ನಾವು ಕರ್ತನ ಮುಂದೆ ಯಥಾರ್ಥವಾಗಿ ಕ್ಷಮೆಯನ್ನು ಕೇಳುವುದಾದರೆ ಹಾಲೆಲೂಯ ನಮ್ಮ ದೇವರು ನಮ್ಮನ್ನು ಹಾಲೆಲೂಯ ತಿರುಗಿ ಕಾವಲಿಗೆ ಆ ಕೋಲು ಹಾಲೆಲೂಯ ಏನು ಹೇಳ್ತಾರೆ ಅದಕ್ಕೆ, ಕಾವಲಿನ ಹ್ಯಾಂಡಲಿಗೆ ನಮಗೇನು ಮಾಡ್ತಾನೆ? ಸರಿಯಾಗಿ ಫಿಕ್ಸ್ ಆಗುವ ಹಾಗೆ, ಕ್ರಿಸ್ತನೊಂದಿಗೆ ಅನ್ಯೋನ್ಯವಾಗುವ ಹಾಗೆ ದೇವರು ಮಾಡುತ್ತಾನೆ. ಪ್ರಿಯರೇ, ಹಾಲೆಲೂಯ, ಇವತ್ತು ನಿಮ್ಮದು ಏನಾದರೂ ತಪ್ಪಿ ಹೋಗುತ್ತಾ ಇದೆಯೋ, ಜಾರಿ ಹೋಗುತ್ತಾ ಅವಸ್ಥೆಯಲ್ಲಿದ್ದೀರಾ, ಆತ್ಮಿಕವಾಗಿ ಜಾರಿ ಸ್ಲಿಪ್ ಆಗುತ್ತಾ ಇದ್ದೀರಾ, ನಾವು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಸನ್ನಿಧಾನದಲ್ಲಿ ತಿರುಗಿ ಹಾಲೆಲೂಯ, ದೇವರೇ ಅಂಥ ಅವಸ್ಥೆ ನನ್ನದು ಆಗಬಾರದು ಎಂಬುದಾಗಿ ಕೇಳಿಕೊಳ್ಳೋಣ. ಯಾಕೆಂದರೆ ಒಂದು ವೇಳೆ ಅದು ತಪ್ಪಿ ಹೋದರೆ ಅಯ್ಯೋ ಹೇಳುವಂಥ ಪರಿಸ್ಥಿತಿ ಬರಬಹುದು. ಹಾಲೆಲೂಯ, ದೇವರೇ ಕಳೆದುಕೊಂಡಿದ್ದೇನೆ ಎಂಬುದಾಗಿ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರಬಹುದು. ಇವತ್ತು ಜಾಗೃತಿಯಾಗಿರೋಣ, ಆತ್ಮಿಕ ಓಟವನ್ನು ಸ್ಥಿರಚಿತ್ತತೆಯಿಂದ ಓಡೋಣ ಪ್ರಿಯರೇ. ಹಾಲೆಲೂಯ, ಅವನ ಕೊಡಲಿ ಅದು ಅವನದಾಗಿರಲಿಲ್ಲ, ಯಾರಿಂದಲೂ ಕೇಳಿ ಪಡೆದಂಥದ್ದಾಗಿತ್ತು. ಆದರೆ ಹಾಲೆಲೂಯ ಕಳೆದುಕೊಂಡಂಥ ಸಮಯದಲ್ಲಿ ಅವನ ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೆ ಎಂದು ಕೂಗ್ತಾನೆ. ಹಾಲೆಲೂಯ, ಒಂದು ಸಣ್ಣ ಪ್ರವಾದಿ ಎಲ್ಲಿ ಬಿದ್ದಿದೆ ಎಂಬುದಾಗಿ ತೋರಿಸುತ್ತಾನೆ ಎಲಿಷನಿಗೆ. ಹಾಲೆಲೂಯ, ತೋರಿಸಿದ ತಕ್ಷಣ ಎಲಿಷನು ಅದ್ಭುತವಾಗಿ ಆ ಕೊಡಲಿಯನ್ನು ತೇಲುವ ಹಾಗೆ ಮಾಡುತ್ತಾನೆ. ಇವತ್ತು ನೀವು ಕಳೆದುಕೊಂಡಿರುವಂಥದ್ದಾಗಿರುವುದಾದರೆ ಈ ಸಮಯದಲ್ಲಿ ಎಲಿಷನ ಪ್ರವಾದಿ ಹೇಗೆ ಅದ್ಭುತಗಳನ್ನು ಮಾಡಿದ ಹಾಗೆ ಅದ್ಭುತಗಳನ್ನು ಮಾಡಲು ನಮ್ಮ ಯೇಸು ಸಿದ್ಧನಾಗಿದ್ದಾನೆ. ಆದರೆ ನಿಮ್ಮ ಹೃದಯವನ್ನು ಆತನ ಮುಂದೆ ತೆರೆಯಿರಿ, ನಿಮ್ಮ ಹೃದಯವನ್ನು ಆತನ ಮುಂದೆ ತೆರೆಯಿರಿ. ಇವತ್ತು ತೆರೆಯದೆ ಹೋದರೆ ನೀವು ಸಹಾಯವನ್ನು ಕಾಣುವುದಿಲ್ಲ. ಅವನು ಸುಮ್ಮನೆ ಇರಬಹುದಿತ್ತು, ಕೋಡಿಲಿ ಬಿದ್ದು ಹೋಯಿತು, ಹೇಗಾರು ಮಾಡಿ ನಾನು ಮನೆಗೆ ಹೋಗಿಬಿಡ್ತೇನೆ ಅಥವಾ ಈ ಕೆಲಸವನ್ನು ಮುಗಿಸಿ ಹೋಗುತ್ತೇನೆ ಎಂಬುದಾಗಿ ಆತನು ಹಾಗೆ ಹೋಗಬಹುದಿತ್ತು. ಆದರೆ ಅವನು ಇನ್ನೊಂದು ಒಳ್ಳೆ ಕೆಲಸ ಮಾಡಿದ. ಹಾಲೆಲೂಯ, ಏನು? ಬಿದ್ದ ತಕ್ಷಣ ಅವನು ಕೂಗಿದ, ಅವನು ಬೊಬ್ಬೆ ಹೊಡೆದ, ಅಯ್ಯೋ ನಾನು ಕಳೆದುಕೊಂಡೆ ಎಂಬುದಾಗಿ. ಇವತ್ತು ಆತ್ಮಿಕ ಜೀವಿತದಲ್ಲಿ ಎಷ್ಟೋ ಸಾರಿ ನಾವುಗಳು ಕಳೆದುಕೊಂಡದ್ದು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ.
ಪ್ರಾರ್ಥನೆ ಆರಾಧನೆಗಳಿಗೆ ಬರೋದಂಥ ಪರಿಸ್ಥಿತಿ ಉಂಟಾಗಿದೆ. ಓ ಹಾಲೆಲೂಯಾ. ಕಾರಣಗಳನ್ನು ಯಾವ್ಯಾವ ಕಾರಣಗಳಿಗೋಸ್ಕರ ನಾವು ಆರಾಧನೆಗೆ ತಪ್ಪಿಸಿಕೊಳ್ಳುತ್ತೇವೆ. ಸಣ್ಣ ಪುಟ್ಟ ಕಾರಣಗಳಿಗೆ, ಜ್ವರ ಬಂತು, ಬೇರೆ ಬೇರೆ ಸಣ್ಣ ಪುಟ್ಟ ಕಾರಣಗಳು, ಕಾಲು ನೋವು, ಸೊಂಟ ನೋವು, ತಲೆನೋವು, ಕಣ್ಣು ನೋವು, ಕಿವಿ ನೋವು, ಬೇರೆ ಬೇರೆ ನೋವುಗಳು ಇವತ್ತು ದೇವರಿಂದ ದೂರ ಮಾಡುತ್ತಾ ಇದೆ ಪ್ರಿಯರೇ. ಇದೆಲ್ಲ ಒಂದೊಂದೇ ಏನು, ನೀವು ದೇವರಿಂದ ಲೂಸ್ ಆಗಿ ಹೋಗುತ್ತಾ ಇದ್ದೀರಿ, ನಿಮ್ಮ ಕಾವು ತಪ್ಪುತ್ತಾ ಇದೆ ಎಂಬುದಾದ ಅರ್ಥ. ಸಣ್ಣ ಸಣ್ಣ ಕಾರಣಗಳಿಗೆ ಸಭೆಗೆ ಯಾರೆಲ್ಲ ತಪ್ಪಿಸಿಕೊಳ್ಳುತ್ತಾ ಇದ್ದೀರೋ, ನಿಮ್ಮ ಕಾವು ಏನಾಗ್ತಾ ಇದೆ, ತಪ್ಪುತ್ತಾ ಇದೆ, ಲೂಸ್ ಆಗುತ್ತಾ ಇದೆ. ಜಾಗ್ರತೆ ಇರೋಣ ಪ್ರಿಯರೇ. ಇವತ್ತು ಹಾಲೆಲೂಯಾ ಅಂಥ ರೀತಿಯಲ್ಲಿ ನಿಮಗೆ ಸೈತಾನನು ಆ ರೀತಿಯಾಗಿ ದೇವರ ಆರಾಧನೆ ಪ್ರಾರ್ಥನೆ ಅಲಕ್ಷ್ಯ ಮಾಡುವ ಹಾಗೆ ಮಾಡುತ್ತಿರುವುದಾದರೆ ಹಾಲೆಲೂಯಾ ನಮ್ಮ ಎಲ್ಲೋ ನಾವು ಜಾರುತ್ತಾ ಇದ್ದೇವೆ. ಕ್ರಿಸ್ತನಲ್ಲಿ ಇರುವಂಥ ಐಕ್ಯತೆ ನಮ್ಮದು ಏನಾಗ್ತಿದೆ, ಲೂಸ್ ಆಗುತ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಹಾಲೆಲೂಯಾ. ಇದರಿಂದ ನಾವು ಕಲಿಯುವಂಥ ಪಾಠ ಏನು? ನಮ್ಮ ಸಣ್ಣ ಅಥವಾ ದೊಡ್ಡ ಎಲ್ಲ ಸಮಸ್ಯೆಗಳಿಗೆ ಒಬ್ಬ ಸಹಾಯಕನಿದ್ದಾನೆ, ಅವನ ಸಹಾಯಕವನ್ನು ಕೇಳಬೇಕು. ಹಾಲೆಲೂಯಾ. ಅವನ ಸಹಾಯಕ್ಕೆ ನಮ್ಮನ್ನಾವೇ ತೆರೆದ ಮನಸ್ಸಿನಿಂದ ಒಪ್ಪಿಸಿಕೊಡಬೇಕು. ಎಲಿಷನಿಗೆ ಹೇಳಬಹುದಿತ್ತು, ಎಲಿಷನು ಯಾವ ರೀತಿಯಾಗಿ ಇದನ್ನು ತೆಗೆದುಕೊಡುತ್ತಾನೆ ಎಂಬುದಾಗಿ ಅವನು ಮನಸ್ಸಲ್ಲಿ ಸಂಶಯ ಪಡಬಹುದಿತ್ತು. ಎಲಿಷ ಪ್ರವಾದಿ ಬಂದ ತಕ್ಷಣ ಪ್ರವಾದಿಯೇ ನೀನು ಏನು ಮಾಡೋದು ಬೇಡ, ಸುಮ್ಮನೀರು, ತೊಂದರೆ ಇಲ್ಲ ಎಂಬುದಾಗಿ ಹೇಳಬಹುದಿತ್ತು. ಆದರೆ ಅವನು ಮಾಡಲಿಲ್ಲ. ಎಲಿಷ ಪ್ರವಾದಿ ಮಾಡುವಂಥ ಕೆಲಸಕ್ಕೆ ಅವನು ಏನು ಮಾಡಿದನು? ಸಮ್ಮತಿಯನ್ನು ಸೂಚಿಸಿದನು. ಹಾಲೆಲೂಯಾ. ಆತನು ಒಪ್ಪಿದನು. ಹಾಲೆಲೂಯಾ, ಒಪ್ಪಿದನು. ಇವತ್ತು ದೇವರ ಕೆಲಸಕ್ಕೆ ನಾವು ಒಪ್ಪಿಸೋಣ. ನಮ್ಮ ದೇವರ ಹೆಸರು ಯೆಹೋವ ಈರೆ ಆಗಿದ್ದಾನೆ. The Lord will provider. Our Lord is the provider. ಹಾಗಾಗಿ ನಮ್ಮ ಯೆಹೋವ ಈರೆ ಒದಗಿಸುವ ಆತನು. ಅಬ್ರಹಾಮನಿಗೆ ನಾವು ನೋಡುತ್ತೇವೆ, ಅಬ್ರಹಾಮನು ಹಾಲೆಲೂಯಾ ಅವನ ಮಗನನ್ನು ಆ ಬೆಟ್ಟಕ್ಕೆ ಕರೆದುಕೊಂಡು ಬಲಿಯನ್ನು ಅರ್ಪಿಸುವಂಥ ಸಮಯದಲ್ಲಿ ಹಾಲೆಲೂಯಾ ದೇವರು ಹಾಲೆಲೂಯಾ ಅವನಿಗೆ ಒಂದು ವಿಶೇಷವಾದ ಅದ್ಭುತವಾದ ರೀತಿಯಲ್ಲಿ ಒಂದು ಕುರಿಮರಿಯನ್ನು ಅಲ್ಲಿ ಒಂದು ಕಡೆ ಏರ್ಪಡಿಸುತ್ತಾನೆ. ಯಾವುದಕ್ಕೋಸ್ಕರ? ಯಜ್ಞವನ್ನು ಸಮರ್ಪಿಸುವುದಕ್ಕೋಸ್ಕರ. ಆ ಸಮಯದಲ್ಲಿ ಅಬ್ರಹಾಮನು ಆ ಸ್ಥಳಕ್ಕೆ ಯೆಹೋವ ಈರೆ ಎಂಬುದಾಗಿ ಹೆಸರಿಡುತ್ತಾನೆ, ಒದಗಿಸುವಾತನು ಎಂಬುದಾಗಿ. ಪ್ರಿಯ ದೇವಚನ, ಇವತ್ತು ನಮ್ಮ ದೇವರು ಪ್ರತಿಯೊಂದು ಸಮಯದಲ್ಲಿ ನಾವು ಏನು ಹಾಲೆಲೂಯಾ ಅಬ್ರಹಾಮನು ಅವತ್ತು ತನ್ನ ಮಗನನ್ನು ಇನ್ನೇನು ಬಲಿ ಅರ್ಪಿಸಬೇಕು, ಯಜ್ಞವೇದಿ ಎಲ್ಲ ಮಾಡಿದ್ದಾನೆ, ಬಲಿಯನ್ನು ಅರ್ಪಿಸಬೇಕೆಂಬ ಆ ಸನ್ನಿವೇಶ ಬರುವಾಗ ಏನು ಮಾಡ್ತಾನೆ ದೇವರು ತಾನೇ ಅಲ್ಲಿ ಒಂದು ಹಾಲೆಲೂಯಾ ಒಂದು ಕುರಿಯಲ್ಲಿ ಒಂದು ಕೂಗುವ ಶಬ್ದ ಕೇಳುತ್ತದೆ. ಹಿಂತಿರುಗಿ ನೋಡುವಾಗ ಹಾಲೆಲೂಯಾ ಅವನಿಗೊಂದು ಕುರಿ ಕಾಣುತ್ತದೆ. ಆ ಕುರಿಯನ್ನು ಅಲ್ಲಿ ಏನು ಮಾಡ್ತಾನೆ, ಆ ಮಗನನ್ನು ಅಲ್ಲಿಂದ ತೆಗೆದು ಯಜ್ಞವೇದಿಯಿಂದ ತಪ್ಪಿಸಿ ಈ ಕುರಿಯನ್ನಿಟ್ಟು ಯಜ್ಞವನ್ನು ಕೊಡುತ್ತಾನೆ. ಪ್ರಿಯ ದೇವಚನರೇ, ಇವತ್ತು ನಮ್ಮ ದೇವರು ಯೆಹೋವ ಈರೆ ಆಗಿದ್ದಾನೆ, ಎಲ್ಲವನ್ನು ಒದಗಿಸುವಾತನಾಗಿ. ನೀವು ಕಳೆದುಕೊಂಡಿದ್ದರೂ ಸಹ ಒದಗಿಸುತ್ತಾನೆ. ದೇವರು ನಿಮಗೆ ಸಹಾಯಕನಾಗಿದ್ದಾನೆ. ಪ್ರಿಯರೇ, ಒಂದು ಹಾಲೆಲೂಯಾ ಒಂದು ಶಕ್ತಿಶಾಲಿಯಾದ ಹೆಸರು ಯೆಹೋವ ಈರೆ ಆಗಿದೆ. ಅಬ್ರಹಾಮನು ತನ್ನ ಜೀವನದ ಮಹತ್ವದ ಪರೀಕ್ಷೆಗೆ ಒಳಪಡುತ್ತಾನೆ. ಆದರೆ ಆಶೀರ್ವಾದ ಮತ್ತು ಆಶೀರ್ವದಿಸುವವನ ಮಧ್ಯೆ ಆಯ್ಕೆ ಅವನಲ್ಲಿತ್ತು. ಹಾಲೆಲೂಯಾ ಆ ಆಯ್ಕೆಯಲ್ಲಿ ಅವನು ಸರಿಯಾಗಿ ಗೆಲ್ಲುತ್ತಾನೆ. ಹಾಲೆಲೂಯಾ ಆಶೀರ್ವದಿಸುವವನು ಮತ್ತು ಹಾಲೆಲೂಯಾ ಆಶೀರ್ವಾದದ ನಡುವೆ ಒಂದು ಆಯ್ಕೆ ಅವನ ಮುಂದೆ ಬರುತ್ತದೆ. ಯಾವನ ಆಯ್ಕೆ ಮಾಡಿಕೊಳ್ಳುತ್ತಾನೆ? ಅವನು ಆಶೀರ್ವದಿಸುವವನು ಆಯ್ಕೆ ಮಾಡಿಕೊಳ್ಳುತ್ತಾನೆ, ಆಶೀರ್ವಾದವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ದೇವರ ಮಾತನ್ನು ಕೇಳಿದ ಆ ವ್ಯಕ್ತಿ ಸಂಪೂರ್ಣವಾಗಿ ದೇವರನ್ನು ಆತನು ನಂಬಿ ಅವನು ತನ್ನ ಮಗನನ್ನು ಹಾಲೆಲೂಯಾ ಯಜ್ಞವಾಗಿ ಅರ್ಪಿಸಲು ಹೊರಡುತ್ತಾನೆ. ಇವತ್ತು ನಮಗೆ ಹೇಳಿದಾದರೆ ಎಷ್ಟು ಜನ ನಾವು ಸಿದ್ಧರಿದ್ದೇವೆ ನಮ್ಮ ಮಗನನ್ನೇ ಯಜ್ಞವಾಗಿ ನನಗೆ ಅರ್ಪಿಸು ಎಂಬುದಾಗಿ. ಅದು ಬಿಡಿ, ಯಜ್ಞ ಅಲ್ಲ, ಸೇವೆಗೆ ಒಪ್ಪಿಸಿ ಎಂಬುದಾಗಿ ಹೇಳಿದರೆ ಎಷ್ಟು ಜನ ನಾವು ಒಪ್ಪಿಸಲಿಕ್ಕೆ ರೆಡಿ ಇದ್ದೇವೆ ನಿಮಗೆ ಕೊಟ್ಟಂಥ ಮಕ್ಕಳನ್ನು? ಹಾಲೆಲೂಯಾ, ನನ್ನ ತಂದೆ ನನ್ನನ್ನು ಒಪ್ಪಿಸಿ ಹೋಗಿದ್ದಾರೆ. ಹಾಲೆಲೂಯಾ, ಇವತ್ತು ದೇವರು ನಿಮಗೆ ಕೊಟ್ಟಂಥ ಗಂಡು ಮಕ್ಕಳನ್ನು ಎಷ್ಟು ಜನರನ್ನು ಸೇವೆಗೆ ಒಪ್ಪಿಸಲು ನೀವು ಸಿದ್ಧರಾಗಿದ್ದೀರಿ? ಯಜ್ಞ ಬಿಡಿ, ಯಜ್ಞ ಅದು ಎರಡನೇದಾಯಿತು. ಹಾಲೆಲೂಯಾ. ಪ್ರಿಯ ದೇವಚನರೇ, ಇವತ್ತು ದೇವರ ಮಾತನ್ನು ನಾವು ಕೇಳಬೇಕು. ಯೆಶಾಯ ಪ್ರವಾದಿ ಆತನು ಒಂದು ಸ್ವರ ಕೇಳ್ತಾನೆ. ಹಾಲೆಲೂಯಾ, ಏನು ಸ್ವರ ಕೇಳ್ತಾನೆ? ಯಾರು ಹೋಗುವರು, ಯಾರನ್ನು ನಾವು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಇಲ್ಲಿ ಆತನಿಗೊಂದು ಸ್ವರ ಕೇಳ್ತದೆ. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದನು. ಹಾಲೆಲೂಯಾ. ಇಲ್ಲಿ ಯೆಶಾಯ ಪ್ರವಾದಿಗೆ ಒಂದು ಸ್ವರ ಕೇಳ್ತದೆ. ಯಾರು ನಮಗೋಸ್ಕರ ಹೋಗುವರು ಎಂಬ ಕರ್ತನ ನುಡಿ ಆತನು ಕೇಳುತ್ತಾನೆ. ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು. ಆ ಸ್ವರವನ್ನು ಕೇಳಿದ ತಕ್ಷಣ ಯೆಶಾಯ ಪ್ರವಾದಿ ಏನು ಮಾಡುತ್ತಾನೆ?
ತನ್ನನ್ನೇ ತಾನು ಒಪ್ಪಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಆ ಒಪ್ಪಿಸಿಕೊಡುವಂಥ ಸಮಯದಲ್ಲಿ ಯೆಶಾಯನು ಪ್ರವಾದಿಯಾಗಿರಲಿಲ್ಲ. ಆತನೊಬ್ಬ ನಾರ್ಮಲ್, ಒಬ್ಬ ವ್ಯಕ್ತಿ, ಸಾಧಾರಣ ಒಬ್ಬ ವ್ಯಕ್ತಿಯಾಗಿದ್ದನು. ಯಾವಾಗ ಈ ಸ್ವರವನ್ನು ಕೇಳಿ ತನ್ನ ಜೀವಿತವನ್ನು ಯೇಸುವಿಗೆ, ದೇವರಿಗೆ ಒಪ್ಪಿಸಿಕೊಡುತ್ತಾನೋ, ಸರ್ವಶಕ್ತನಾದ ಆ ದೇವರಿಗೆ ಒಪ್ಪಿಸಿಕೊಡುತ್ತಾನೋ, ಅವನನ್ನು ದೇವರು ಹಲ್ಲೆಲೂಯಾ ಒಂದು ಮೇಜರ್ ಪ್ರಾಫೆಟ್ ಆಗಿ ಉಪಯೋಗಿಸಿಕೊಳ್ಳುತ್ತಾನೆ. ಒಂದು ಮೇಜರ್ ಪ್ರಾಫೆಟ್ ಆಗಿ ಉಪಯೋಗಿಸಿಕೊಳ್ಳುತ್ತಾನೆ ಪ್ರಿಯರೇ. ಹಾಗೆ ಉಪಯೋಗಿಸಿಕೊಂಡಂಥ ಆ ಪ್ರವಾದಿ ದೇವರ ಯೇಸು ಸ್ವಾಮಿಯ ಬರೋಣದ ಬಗ್ಗೆಯೂ ಆತನು ಪ್ರವಾದನೆ ಹೇಳುತ್ತಾನೆ. ಹಲ್ಲೆಲೂಯಾ. ದೇವರು ಎಂಥ ಶಕ್ತಿಶಾಲಿಯಾಗಿ ಯೆಶಾಯನ ಉಪಯೋಗಿಸಿಕೊಳ್ಳುತ್ತಾನೆ ಅಂತ ಹೇಳಿದರೆ, ಯೇಸು ಮುಂದೆ ಒಂದು ದಿವಸ ಒಬ್ಬ ರಕ್ಷಕನು, ಮೆಸ್ಸಿಯನು ಜನಿಸಲಿಕ್ಕಿದ್ದಾನೆ. ಆತನು ಹಲ್ಲೆಲೂಯಾ ಕನ್ಯೆಯಲ್ಲಿ ಜನಿಸಲಿಕ್ಕಿದ್ದಾನೆ ಎಂಬುದಾಗಿ ಪ್ರವಾದನೆ ಯೇಸು ಸ್ವಾಮಿ ಹುಟ್ಟುವ 600-700 ವರ್ಷಗಳ ಮುಂಚೆಯೇ ಆತನು ಪ್ರವಾದನೆ ಮಾಡುತ್ತಾನೆ. ಯಾವಾಗ ಆತನು ದೇವರ ಸ್ವರವನ್ನು ಕೇಳಿದ ತಕ್ಷಣ ಆತನು ತನ್ನನ್ನು ಒಪ್ಪಿಸಿಕೊಟ್ಟ ನಿಮಿತ್ತವಾಗಿ. ಹಲ್ಲೆಲೂಯಾ. ಇವತ್ತಿಲ್ಲಿರುವಂಥ ಯವನಸ್ಥರಾಗಿರ್ಬೋದು, ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪ್ರಿಯ ದೇವಜನರೇ, ನಿಮ್ಮ ಸಮರ್ಪಣೆಯ ಜೀವಿತ ಇವತ್ತು ದೇವರು ನೋಡುತ್ತಾ ಇದ್ದಾನೆ. ಇವತ್ತು ನೀವು ಸಮರ್ಪಣೆ ಮಾಡಿಕೊಂಡು ಜೀವಿಸುತ್ತಿರುವುದಾದರೆ ಹಲ್ಲೆಲೂಯಾ ನಿಮ್ಮನ್ನು ಸಹ ಎಲ್ಲ ಪ್ರವಾದಿಗಳ ಹಾಗೆ ದೊಡ್ಡ ದೊಡ್ಡ ರೀತಿಯಲ್ಲಿ ದೇವರ ಉಪಯೋಗಿಸಲು ಆತನಿಗೆ ಶಕ್ತಿ ಇದೆ ಪ್ರಿಯರೇ. ಒಂದು ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 17ನೇ ವಚನ ಓದುತ್ತೇವೆ. ಎಲ್ಲ ಒಳ್ಳೆಯ ದಾನಗಳಿಗೂ ಕುಂದಿಲ್ಲದ ಎಲ್ಲ ವರಗಳಿಗೂ ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಇವತ್ತು ಪ್ರಿಯ ದೇವಜನರೇ, ಎಲ್ಲ ಒಳ್ಳೆಯ ದಾನಗಳಿಗೆ ನಾವು ಯಾರಾಗಿದ್ದಾನೆ? ಮೂಲನು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವಿಲ್ಲಿರುವಂಥ ನಮ್ಮೆಲ್ಲರಿಗೂ ದೇವರು ಏನಾದರೂ ಒಳ್ಳೆಯದನ್ನು ಮಾಡಿರುವುದಾದರೆ ಅದಕ್ಕೆ ಮೂಲನು ಯಾರಾಗಿದ್ದಾನೆ? ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಸಾರಿ ಜೋರಾಗಿ ಹಲ್ಲೆಲೂಯಾ ಹೇಳೋಣವೇ? ಹಲ್ಲೆಲೂಯಾ. ನಮ್ಮ ದೇವರೇ ನಮ್ಮ ಎಲ್ಲ ಒಳ್ಳೆಯತನಕ್ಕೆ ಇವತ್ತು ಒಳ್ಳೆಯದಾಗಿ ನಾವು ಜೀವಿಸುತ್ತಿರುವುದಾದರೆ, ನಮಗೆ ಎಲ್ಲವನ್ನು ದೇವರು ಒದಗಿಸಿ ಕೊಟ್ಟಿರುವುದಾದರೆ, ಇನ್ನೂ ಒದಗಿಸ್ಲಿಕ್ಕಿದ್ದಾನೆ. ಎಲ್ಲ ಒದಗಿಸಲಿಲ್ಲ, ಇನ್ನೂ ಒದಗಿಸಲಿಲ್ಲ ಎಂಬುದಾಗಿ ಮನಸ್ಸಲ್ಲಿ ಹೇಳ್ಬೋದು ನೀವು. ಆದರೆ ಮುಂದೆ ನೀವು ನಂಬಿಗಸ್ತರಾಗಿ ಇವತ್ತು ಈ ಮಾತುಗಳನ್ನು ಹೇಳುವುದಾದರೆ ನಾಳೆ ಒದಗಿಸುವನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ಒದಗಿಸುವನಾಗಿದ್ದಾನೆ. ಒಳ್ಳೆಯ ದಾನಗಳು, ಕುಂದಿಲದೆಲ್ಲ ವರಗಳಿಗೂ ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಆತನಲ್ಲಿ ಏನಿಲ್ಲಂತೆ? ಚಂಚಲತ್ವ. ನಾವು ಚಂಚಲರಾಗಿದ್ದೇವೆ, ಆದರೆ ಆತನಲ್ಲಿ ಏನಿಲ್ಲಂತೆ? ಚಂಚಲತ್ವ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ದೆರ್ ಇಸ್ ನೋ ಡಿಫ್ರೆನ್ಸ್. ಅವನಲ್ಲಿ ಯಾವಾಗ ಅವನು ಇವತ್ತೊಂದು ಹೇಳ್ತಾನೆ, ನಾಳೆ ಒಂದು ಹೇಳುವಂತವನಲ್ಲ. ಆತನು ಹೇಳಿದ ಹಾಗೆ ನಡೆದುಕೊಳ್ಳುವ ದೇವರು. ಹಲ್ಲೆಲೂಯಾ. ಆತನು ಇವತ್ತು ಏನು ಹೇಳಿದ್ದಾನೋ ಅದನ್ನೇ ನೆರವೇರಿಸುತ್ತಾನೆ. ನಾಳೆ ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡುವ ದೇವರಲ್ಲ. ಅದಕ್ಕೆ ಕೀರ್ತನೆಗಾರ 139 ಹೇಳ್ತಾನೆ, ನಾವು ಇನ್ನು ಕೇವಲ ಪಿಂಡವಾಗಿರುವಾಗಲೇ ನಮ್ಮ ವಿಷಯವಾಗಿ ತನ್ನ ಪುಸ್ತಕದಲ್ಲಿ ಆತನು ಬರೆದಿದ್ದಾನೆ. ಹಲ್ಲೆಲೂಯಾ. ಆತನು ನಮ್ಮ ವಿಷಯವಾಗಿ ತನ್ನ ಪುಸ್ತಕದಲ್ಲಿ ಆತನು ಬರೆದಿಟ್ಟಿದ್ದಾನೆ ಎಂಬುದಾಗಿ. ಪ್ರಿಯ ದೇವಜನರೇ, ನಾವು ಯಾರು ಅನ್ಪ್ಲ್ಯಾಂಡ್ ಅಲ್ಲ, ವಿ ಆರ್ ಪ್ಲ್ಯಾಂಡ್. ಇವತ್ತು ಯಾರಾದರೂ ನಾನು ಯಾಕೆ ಭೂಮಿಗೆ ಬಂದಿದ್ದೇನೆ? ಯು ಆರ್ ಪ್ಲ್ಯಾಂಡ್. ದೇವರು ನಿಮ್ಮನ್ನು ಸುಮ್ಮನೆ ಇಲ್ಲಿ ಈ ಭೂಮಿ ಮೇಲೆ ಇಡಲಿಲ್ಲ. ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಸಕ್ಸಸ್ ಆಗಬೇಕಾದರೆ ಹಲ್ಲೆಲೂಯಾ ನಾವು ದೇವರಿಗೋಸ್ಕರ ಸಮಯವನ್ನು ಮತ್ತೇನನ್ನು ಕೊಡಬೇಕು? ಪ್ರಯಾಸ ಪಡಬೇಕು. ಹಲ್ಲೆಲೂಯಾ. ದೇವರಿಗೋಸ್ಕರ ಪ್ರಯಾಸವೂ ಇಲ್ಲ, ಸಮಯವನ್ನು ಕೊಡುವುದಿಲ್ಲ. ದೇವರ ಪ್ಲ್ಯಾನ್ಸ್ ಎಲ್ಲ ನೆರವೇರಬೇಕೆಂಬುದಾಗಿ ಹೇಳಿದರೆ ಹೇಗೆ ನೆರವೇರ್ತದೆ? ಹಲ್ಲೆಲೂಯಾ. ದೇವರಿಗೆ ಸಮಯವನ್ನು ಕೊಡಿರಿ, ದೇವರಿಗೋಸ್ಕರ ಪ್ರಯಾಸ ಪಡಿರಿ, ಆಗ ಆತನ ಪ್ಲ್ಯಾನ್ಸ್ ಫುಲ್ಫಿಲ್ ಆಗುತ್ತದೆ. ಹಲ್ಲೆಲೂಯಾ. ಆತನ ಚಿತ್ತ ನಿಮ್ಮ ಜೀವಿತ ನೆರವೇರುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಇಬ್ರಿಯದಲ್ಲಿ 11ನೇ ಅಧ್ಯಾಯ 17-18 ಹೀಗೆ ಓದುತ್ತೇವೆ. ಇಬ್ರಿಯ 11:17-18 ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು. ಇಸಾಕನು ಅವನ ಏಕಪುತ್ರನಾಗಿದ್ದರು ಮತ್ತು ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದ್ದರು. ಆ ವಾಗ್ದಾನಗಳನ್ನು ಹೊಂದಿದ ಅವನ ಆ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಿದ್ದನು. ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸುವ ಸಾಮರ್ಥ್ಯವನಾಗಿದ್ದಾನೆಂದು ತಿಳಿದುಕೊಂಡನು. ಅವನ ನಂಬಿಕೆ ನೋಡಿ. ನನ್ನ ಮಗನು ಸತ್ತರೂ ಸಹ ಏನು ಮಾಡ್ತಾನಂತ ಹೇಳ್ತಾನೆ? ನನ್ನ ಮಗನು ದೇವರು ಬದುಕಿಸಲು ಅವನಿಗೆ ಸಾಮರ್ಥ್ಯವಿದೆ ಎಂಬುದಾದಂಥ ನಂಬಿಕೆ ಅವನಲ್ಲಿತ್ತು.
ನನ್ನ ಮಗನು ಸತ್ತರೂ ಸಹ ನನ್ನ ದೇವರು ಬದುಕಿಸುತ್ತಾನೆ. ಯಜ್ಞವೇದಿ ಮುಂದೆ ಇದ್ದಾನೆ, ಅದೇ ಹೇಳಿದೆ ಅವಾಗ, ಯಜ್ಞವೇದಿಯ ಮುಂದೆ ಇದ್ದಾನೆ. ಹಲ್ಲೆಲೂಯಾ. ಕತ್ತಿಯನ್ನು ತೆಗೆದುಕೊಂಡಿದ್ದಾನೆ, ಇನ್ನೇನು ಅವನ ಮಗನ ಮೇಲೆ ಹಾಕಿ ಸಾಯಿಸಬೇಕು. ಹಲ್ಲೆಲೂಯಾ. ಯಾವ ನಂಬಿಕೆ ಅವನ ಮೇಲೆ ಅವನಲ್ಲಿತ್ತು? ನನ್ನ ಮಗನು ಸತ್ತರೂ ಸಹ ಹಲ್ಲೆಲೂಯಾ ನನ್ನ ಒಬ್ಬನೇ ಮಗನನ್ನು ಬದುಕಿಸುವಂಥ ಶಕ್ತಿ ನನ್ನ ದೇವರಿಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನೀವು ಇವತ್ತು ಏನೇ ಸಂಗತಿಗಳೊಂದಿಗೆ ಕೊರಗಿಕೊಂಡು ಬಂದಿದ್ದರೆ ಒಂದು ನೆನಪಿರಲಿ, ಹಲ್ಲೆಲೂಯಾ, ನನ್ನ ಜೀವವನ್ನು ತೆಗೆಯೋದಕ್ಕಿಂತ ಮುಂಚಿತವಾಗಿ ದೇವರು ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ನನ್ನ ಜೀವವನ್ನು ತೆಗೆಯೋದಕ್ಕಿಂತ ಮುಂಚಿತವಾಗಿ ನನ್ನ ಇಷ್ಟಾರ್ಥ ನೆರವೇರಿಸುತ್ತಾನೆ ಎಂಬ ನಂಬಿಕೆ ನಮಗಿರಲಿ. ಹಲ್ಲೆಲೂಯಾ. ಪ್ರಿಯರೇ, ಹೌದು, ನಮ್ಮ ದೇವರು ನಮ್ಮೆಲ್ಲ ಆಶೆಗಳನ್ನು ನೆರವೇರಿಸುತ್ತಾನೆ. ಇವತ್ತು ನಿಮ್ಮ ಮಕ್ಕಳು, ಹಲ್ಲೆಲೂಯಾ, ಎಲ್ಲರೂ ಸಭೆಗೆ ಎಷ್ಟು ಜನ ನಿಮ್ಮ ಮಕ್ಕಳೊಂದಿಗೆ ಬಂದಿದ್ದೀರಿ? ಎಷ್ಟು ಜನ ನಿಮ್ಮ ಮಕ್ಕಳೊಂದಿಗೆ ಬಂದಿದ್ದೀರಿ? ಹಲ್ಲೆಲೂಯಾ. ಇವತ್ತು ಯಾರು ಕೈ ಎತ್ತಿದ್ದೀರಿ? ಸಂತೋಷ. ಹಲ್ಲೆಲೂಯಾ. ಮುಂದಿನ ದಿನಗಳಲ್ಲಿ ಸಹ ಅವರು ಬರುತ್ತಿರುವುದನ್ನು ನೋಡ್ಕೊಳ್ಬೇಕು. ಹಲ್ಲೆಲೂಯಾ. ನಿಮ್ಮೊಂದಿಗೆ ನಿಮ್ಮ ಮಕ್ಕಳು ಬರುವುದನ್ನು ನೀವು ಏನು ಮಾಡಬೇಕು? ಗಮನಿಸಬೇಕು. ಇವತ್ತು ಕೆಲಸ ಪ್ರಧಾನ ದೇಶ, ಕೆಲಸ ಪ್ರಧಾನ ನಾವುಗಳಾಗಿದ್ದೇವೆ. ದೇವರು ಪ್ರಧಾನ ಅಲ್ಲ, ಕೆಲಸ ಪ್ರಧಾನ. ಹಲ್ಲೆಲೂಯಾ. ಅದಕ್ಕೆ ಹೇಳಿದೆ, ಗಾಡ್ ಫಸ್ಟ್. ನಮ್ಮ ಜೀವಿತಗಳಲ್ಲಿ ಯಾರು ಫಸ್ಟ್ ಆಗಬೇಕು? ದೇವರು ಮೊದಲು. ಹಲ್ಲೆಲೂಯಾ. ಪಕ್ಕದಿರೋರಿಗೆ ಹೇಳಿ, ದೇವರು ಮೊದಲು, ದೇವರು ಮೊದಲು, ಮತ್ತೆ ಉಳಿದೆಲ್ಲ ಸಂಗತಿಗಳು. ಹಲ್ಲೆಲೂಯಾ. ದೇವರು ಮೊದಲಾಗಿದ್ದರೆ, ದೇವರು ಮೊದಲಾಗಿರುವವರಿಗೆ ದೇವರ ಆಶೀರ್ವಾದ. ಹಲ್ಲೆಲೂಯಾ. ನೀವು ವ್ಯತ್ಯಾಸವನ್ನು ಇಲ್ಲೇ ಕಾಣ್ತೀರಿ. ಹಲ್ಲೆಲೂಯಾ. ದೇವರು ಮೊದಲಾಗಿರುವಂಥ ಜನರ ಜೀವಿತವನ್ನು, ದೇವರು ಮೊದಲಿಲ್ಲದವರ ಜೀವಿತವನ್ನು, ವ್ಯತ್ಯಾಸವನ್ನು ನಿಮ್ಮ ಇದೇ ಗುಂಪಿನಲ್ಲಿ ನೀವು ವ್ಯತ್ಯಾಸವನ್ನು ಕಂಡುಹಿಡಿಯಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮೊದಲು ನಿಮ್ಮದಾಗಿರಲಿ, ದೇವರು ಮೊದಲು. ಹಲ್ಲೆಲೂಯಾ. ಇವತ್ತು ದೇವರನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದೀರಾ? ಆತ್ಮಿಕ ಜೀವಿತ ಕುಂದು ಹೋಗಿದೆಯಾ? ಕೊಡಲಿ ಬಿದ್ದು ಹೋದಂಥ ಆ ವ್ಯಕ್ತಿ ದೇವರಲ್ಲಿ ಮೊರೆ ಇಡುತ್ತಾನೆ, ಅಯ್ಯೋ ಅಯ್ಯೋ ನಂದು ಹೋಯಿತು, ನಂದು ಕಳೆದುಕೊಂಡೆ. ಇವತ್ತು ಆ ರೀತಿಯಾದ ದುಃಖ ಬರಲಿ. ಕಳೆದುಕೊಂಡದಕ್ಕೆ ದುಃಖ ಬರಬೇಕು, ಕಳೆದುಕೊಂಡಕ್ಕೆ ವ್ಯಥೆ ಉಂಟಾಗಬೇಕು. ನನ್ನ ಮಗನನ್ನು ನಾನು ಆರಾಧನೆಗೆ ನಡೆಸಲಿಕ್ಕೆ ಆಗುತ್ತಾ ಇಲ್ಲ ಎಂಬ ದುಃಖ ಬರಬೇಕು. ನನ್ನ ಮಗಳನ್ನು ನನ್ನ ಆರಾಧನೆ ಕರ್ಕೊಂಡು ಬರಲಿಕ್ಕೆ ಆಗುತ್ತಾ ಇಲ್ಲ ಎಂಬ ದುಃಖ ನಮಗಿರಬೇಕು. ನನ್ನ ಮಕ್ಕಳನ್ನು ಆತ್ಮಿಕವಾಗಿ ನಡೆಸಲಿಕ್ಕೆ ಆಗುತ್ತಾ ಇಲ್ಲ ಎಂಬ ದುಃಖ ನಮಗೆ ಬರಬೇಕು. ನನ್ನ ಹೆಂಡತಿಯನ್ನು ನಡೆಸಲಿಕ್ಕೆ ಆಗುತ್ತಾ ಇಲ್ಲ, ನನ್ನ ಗಂಡನ್ನು ನಡೆಸಲಿಕ್ಕೆ ಆಗುತ್ತಾ ಇಲ್ಲ, ಯಾವಾಗಲೂ ದುಃಖವಿರಬೇಕು. ಒಂದು ವೇಳೆ ಈ ದುಃಖವಿಲ್ಲದೆ ಹೋದರೆ, ಹಲ್ಲೆಲೂಯಾ, ನೀವು ಆ ದುಃಖವೇ ಇಲ್ಲದೆ ಹೋದರೆ ನೀವೇನು ಮಾಡ್ತೀರಿ? ಆ ಒಳ್ಳೆಯ ಸಂಗತಿ ಏನಿದೆಯೋ ಅದೊಂದು ವಿಶೇಷವಾದ ದೇವರು ನಿಮಗೆ ಕೊಟ್ಟಿರುವಂಥ ಗಿಫ್ಟ್ ಆಗಿರ್ಬೋದು. ಮಗ ಎಂಬ ಗಿಫ್ಟ್ ಆಗಿರ್ಬೋದು, ಮಗಳೆಂಬ ಗಿಫ್ಟ್ ಆಗಿರ್ಬೋದು, ಗಂಡ ಎಂಬ ಗಿಫ್ಟ್ ಆಗಿರ್ಬೋದು, ಹೆಂಡತಿ ಎಂಬ ಗಿಫ್ಟ್ ಆಗಿರ್ಬೋದು, ಸೊಸೆ ಎಂಬ ಗಿಫ್ಟ್ ಆಗಿರ್ಬೋದು, ಹಳೆ ಎಂಬ ಗಿಫ್ಟ್ ಆಗಿರ್ಬೋದು. ನೀವೇನು ಮಾಡ್ತೀರಿ? ಕಳೆದುಕೊಳ್ಳುತ್ತೀರಿ. ಅದು ನಿಮ್ಮ ಕೈ ಜಾರಿ ಹೋಗುತ್ತದೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಾವು ಎಚ್ಚರವಾಗಿರೋಣ. ಆ ಪ್ರವಾದಿ ಕಳೆದುಕೊಂಡದಕ್ಕೆ ಅಯ್ಯೋ ಎಂಬುದಾಗಿ ದುಃಖಪಟ್ಟನು. ಒಂದು ವಸ್ತು ಕಳೆದುಕೊಂಡದಕ್ಕೆ ದುಃಖಪಟ್ಟನು. ಇವತ್ತು ನಾವು ನಮ್ಮ ಒಡ ಹುಟ್ಟಿದವರನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರಬಾರದು. ಜಾಗೃತಿಯಾಗಿರೋಣ. ನಮಗೆ ಬೇಕಾದವರನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರಬಾರದು. ನಾವು ಅದಕ್ಕೋಸ್ಕರ ಇವತ್ತು ಅಯ್ಯೋ ಎಂಬುದಾಗಿ ಹೇಳೋಣ. ದೇವರ ಮುಂದೆ ಮೊರೆ ಇಡೋಣ. ಹಲ್ಲೆಲೂಯಾ. ದೇವರ ಮುಂದೆ ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಹಾಗೆ ನಾವು ಸಂಸೋನನ ಜೀವಿತ ನೋಡುತ್ತೇವೆ. ಸಂಸೋನನು ದೇವ ಭಕ್ತನಾಗಿದ್ದನು. ಸಂಸೋನನು ಯಾರಾಗಿದ್ದನು? ದೇವ ಭಕ್ತನಾಗಿದ್ದನು. ಅವನು ದೇವರಿಂದ ವಿಶೇಷವಾದ ಆಶೀರ್ವಾದವನ್ನು ಹೊಂದಿದಂತನು. ಇವನು ತಾಯಿಯ ಗರ್ಭದಿಂದ ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಅವನ ತಾಯಿಗೆ ಹುಟ್ಟುವಂಥ ಮುಂಚಿತವಾಗಿಯೇ ಹಲ್ಲೆಲೂಯಾ ದೇವರು ಸಂಸೋನನ ತಾಯಿಗೆ ಒಂದು ವಿಶೇಷವಾದ ಆಶೀರ್ವಾದ ಕೊಡ್ತಾನೆ. ನಿನ್ನಿಂದ ಹುಟ್ಟುವಂಥ ಮಗು ಅದು ಬಹಳ ಸಾಮರ್ಥ್ಯವುಳ್ಳಂಥ ಮಗು. ಅವನು ಹುಟ್ಟಿದ ನಂತರ ಅವನ ಕೂದಲನ್ನು ಏನು ಮಾಡಬಾರ್ದು? ಕತ್ತರಿಸಬಾರದು. ನೀವು ಯಾವಾಗ ಅವನು ಎಷ್ಟು ವರ್ಷ ಬದುಕುತ್ತಾನೋ ಅಷ್ಟು ವರ್ಷಗಳ ಕಾಲ ಅವನ ಕೂದಲನ್ನು ಕತ್ತರಿಸದೆ ಒಂದು ಸಾರಿಯೂ ಸಹ ನೀವು ಕತ್ತರಿಯನ್ನು ಅದಕ್ಕೆ ಹಾಕಬಾರದು. ಅದು ಎಂದಿಗೂ ಕಟ್ಟಾಗುವಂಥದ್ದಲ್ಲ. ಎಲ್ಲ ಶಕ್ತಿಯು ಅವನ ಕೂದಲಿನಲ್ಲಿ ಇದೆ ಎಂಬುದಾಗಿ ದೇವರು ಅವನ ತಾಯಿಗೆ ಹೇಳ್ತಾನೆ. ಮತ್ತು ತಾಯಿಗೆ ಹೇಳ್ತಾನೆ, ಯಾವ ಕಾರಣಕ್ಕೂ ನೀನು ಮದ್ಯಪಾನವನ್ನು, ದ್ರಾಕ್ಷರಸವನ್ನು ನೀನು ಸೇವಿಸಬಾರದು ಎಂಬುದಾಗಿ ತಾಯಿಗೆ ಸಹ ದೇವರು ಹೇಳ್ತಾನೆ. ಹಾಗೆ ಎಷ್ಟೋ ವರ್ಷಗಳಿಂದ ಮಕ್ಕಳಿಲ್ಲದಂಥ ಕುಟುಂಬಕ್ಕೆ ದೇವರು ಒಂದು ಮಗವನ್ನು ಕೊಡ್ತಾನೆ. ಅವನ ಹೆಸರು ಸಂಸೋನನು.
ಸಂಸೋನನು ಆತನು ಬೆಳೆಯುತ್ತಾ ಅವನಲ್ಲಿ ಶಕ್ತಿ ಎಷ್ಟಂತ ಹೇಳಿದರೆ ಆತನ ಬಲ ಮುಂದೆ ಯಾರು ಸಹ ನಿಲ್ಲಿಕ್ಕಾಗುತ್ತಾ ಇರಲಿಲ್ಲ. ಅಂಥ ಶಕ್ತಿಯುದ್ದಂಥ ಒಬ್ಬನೇ ಮಗನು ಸಂಸೋನನಾಗಿದ್ದನು. ಹೇಗೆ ಸಂಸೋನನು ಫಿಲಿಸ್ಟಿಯರ ಕೈವಶವಾಗಿರ್ತಾರೆ. ಅವರು ಇಸ್ರಾಯೇಲರು ಏನಾಗಿರ್ತಾರೆ, ಈ ಫಿಲಿಸ್ಟಿಯರ ಸೆರೆಮನೆ ವಾಸ ಮಾಡಿ ಈ ಸೆರೆಮನೆಗೆ ಹೋಗ್ತಾರೆ. ಹಾಗೆ ಇವರು ಫಿಲಿಸ್ಟಿಯರ ಪಾಳ್ಯದಲ್ಲಿ ಏನು ಮಾಡ್ತಾರೆ, ಇರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಫಿಲಿಸ್ಟಿಯರ ಪಾಳ್ಯದಲ್ಲಿ ಇದ್ದಾಗ ಈ ಸಂಸೋನ್ ಒಂದು ತಪ್ಪು ಮಾಡುತ್ತಾನೆ. ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಅಲ್ಲಿಯ ಫಿಲಿಸ್ಟಿಯ ಒಂದು ಹೆಂಗಸನ್ನು ಏನು ಮಾಡ್ತಾನೆ, ಪ್ರೀತಿಸಲು ಪ್ರಾರಂಭಿಸ್ತಾನೆ, ಲವ್ ಮಾಡುತ್ತಾನೆ. ಆ ಪ್ರೀತಿಯ ಆ ಪ್ರೇಮದ ಪ್ರೇಮ ನಿಮಿತ್ತವಾಗಿ ನಾವು ನೋಡುತ್ತೇವೆ ಆತನ ಶಕ್ತಿಯು ಕಳೆದುಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಹಲ್ಲೆಲೂಯಾ. ಒಂದು ತಪ್ಪಾದ ನಿರ್ಧಾರ, ಒಬ್ಬ ದೇವ ಭಕ್ತನು ಅತಿ ಬಲಶಾಲಿ, ಅವನ ಬಗ್ಗೆ ನಾವು ನೋಡುತ್ತೇವೆ. ನಾವು ಇಲ್ಲಿ ಓದುತ್ತೇವೆ, ನ್ಯಾಯಸ್ಥಾಪಕರ ಪುಸ್ತಕ ಅದರ 13ನೇ ಅಧ್ಯಾಯ ಅವನ ಶಕ್ತಿ ಎಷ್ಟಿತ್ತು ಅಂತ ಹೇಳಿದರೆ, ಅವನೊಂದು ಸಾರಿ 14ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಆಗ ಅವನಿಗೆ ಸುನ್ನತಿ ಇಲ್ಲದ ಫಿಲಿಸ್ಟಿಯರ ಹೆಣ್ಣನ್ನು ವರಿಸಬೇಕೆಂದಿರ್ತಿ, ನಿನ್ನ ಬಂಧುಗಳಲ್ಲಿಯೂ ನಮ್ಮ ಎಲ್ಲ ಜನರಲ್ಲಿಯೂ ನಿನಗೆ ಹೆಣ್ಣು ಸಿಕ್ಕುವುದಿಲ್ಲವೋ ಎಂದು ಕೇಳಲು ಅವನು, ನನಗೋಸ್ಕರ ಆಕೆಯನ್ನೇ ತೆಗೆದುಕೊಳ್ಳಬೇಕು, ಆಕೆಯನ್ನೇ ಮೆಚ್ಚಿಕೊಂಡಿದ್ದೇನೆ ಅಂದನು. ಫಿಲಿಸ್ಟಿಯರ ಕೇಡಿಗೆ ಕಾರಣ ಹುಡುಕುತ್ತಿದ್ದ ಯೆಹೋವನ ಪ್ರೇರಣೆಯಿಂದಲೇ ಈ ಸಂಗತಿ ಉಂಟಾಯಿತೆಂಬುದು ಅವನ ತಂದೆ ತಾಯಿಗಳಿಗೆ ಗೊತ್ತಿದ್ದಿಲ್ಲ. ಆ ಕಾಲದಲ್ಲಿ ಫಿಲಿಸ್ಟಿಯರು ಇಸ್ರಾಯೇಲರ ಮೇಲೆ ದೊರೆತನ ನಡೆಸುತ್ತಿದ್ದರು. ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷ ತೋಟದ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತ್ತು. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದ್ದರಿಂದ ಆ ಸಿಂಹವನ್ನು ಹೋತ ಮರೆಯನ್ನು ಎಂಬಂತೆ ಸೀಳಿಬಿಟ್ಟನು. ಅಂದರೆ ಅವನು ಈ ರೀತಿಯಾಗಿ ದೊಡ್ಡ ಕಾರ್ಯವನ್ನು ಆತನು ಮಾಡುತ್ತಾನೆ. ಯಾವಾಗೆಲ್ಲ ದೇವರ ಆತ್ಮನ ಅವನ ಮೇಲೆ ಬರುತ್ತಾ ಇತ್ತು, ಆ ಸಮಯದಲ್ಲಿ ಅವನು ಅಸಾಧಾರಣವಾದಂಥ ಕಾರ್ಯವನ್ನು ಮಾಡಿ ಸಾವಿರಾರು ಕತ್ತೆಗಳನ್ನು ಹೀಗೆ ನೀವು ಆ ಅಧ್ಯಾಯಗಳನ್ನು ಓದಿ ನೋಡಿ, ಅವನ ಒಂದೊಂದು ಆ ಶಕ್ತಿಯ ಕಾರ್ಯಗಳನ್ನು ಮಾಡಿದನಲ್ಲಿ ಬರೆಯಲ್ಪಟ್ಟಿದೆ. ಅಂಥ ಬಲವನ್ನು ಹೊಂದಿದಂಥ ಸಂಸೋನನು ಎಲ್ಲಿ ಎಡುತ್ತಾನೆ, ಒಂದು ಹೆಣ್ಣಿನ ಮೋಹಕ್ಕೆ ಬಲಿಯಾಗಿ ಆತನು ಏನಾಗ್ತಾನೆ, ತನ್ನ ಜೀವಿತವನ್ನೇ ಹಾಳು ಮಾಡಿಕೊಳ್ಳುತ್ತಾನೆ. ತನ್ನ ಶಕ್ತಿ ಸಂಪೂರ್ಣವಾಗಿ ಹೋಗಿಬಿಡ್ತದೆ. ಪ್ರಿಯ ದೇವಜನರೇ, ಇವತ್ತು ಅವನ ಶಕ್ತಿಯನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂತು. ಯಾಕೆ? ಅವನು ತಪ್ಪಾದ ಚಾಯ್ಸನ್ನು ಮಾಡಿದನು, ತಪ್ಪಾದ ಆಯ್ಕೆ ತನ್ನ ಜೀವಿತದಲ್ಲಿ ಮಾಡಿದನು. ಇವತ್ತು ನಮ್ಮ ಮದುವೆ ಒಂದೇ ಅಲ್ಲ, ಇವತ್ತು ನಾವು ಲೋಕದಲ್ಲಿ ಇರುವಾಗ ನಾವು ಏನಾದರೂ ತಪ್ಪಾದ ಆಯ್ಕೆಗಳನ್ನು ಇವತ್ತು ಮಾಡಿರುವುದಾದರೆ ಹಲ್ಲೆಲೂಯಾ, ಅದನ್ನು ಗ್ರಹಿಸಿಕೊಂಡು ದೇವರ ಪಶ್ಚಾತ್ತಾಪಪಟ್ಟು ಬಿಟ್ಟು ಬಿಡೋಣ. ಇಲ್ಲದೆ ಸಂಸೋನನು ನಾವು ನೋಡುತ್ತೇವೆ, ಸಂಸೋನ ಜೀವಿತದಲ್ಲಿ ಹಲ್ಲೆಲೂಯಾ ಅವನ ಸೋಲಿಗೆ ಕಾರಣ ಅವನ ಮೋಹಿಸಿದಂಥ ಆ ಒಂದು ಸ್ತ್ರೀ ನಾವು ಓದುತ್ತೇವೆ 16ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ಓದುತ್ತೇವೆ 4ನೇ ವಚನದಲ್ಲಿ, 16ನೇ ಅಧ್ಯಾಯ 4ನೇ ವಚನದಲ್ಲಿ, ಫಿಲಿಸ್ಟಿಯರ ಪ್ರಭುಗಳು ಅವಳ ಬಳಿಗೆ ಹೋಗಿ ಅವನಿಗೆ, ನೀನು ಅವನನ್ನು ಮರಳುಗೊಳಿಸಿ ಅವನ ಮಹಾಶಕ್ತಿಯ ಮೂಲ ಯಾವುದೆಂದು ಅವನನ್ನು ಗೆದ್ದು ಕಟ್ಟಿ ಕುಂದಿಸುವುದು ಹೇಗೆಂಬುದನ್ನು ಗೊತ್ತು ಮಾಡಿಕೊಂಡು ನಮಗೆ ತಿಳಿಸು. ಹೀಗೆ ಆ ಒಂದು ಸ್ತ್ರೀಯನ್ನು ಇಲ್ಲಿ ಏನು ಮಾಡ್ತಾರೆ, ಉಪಯೋಗಿಸಿಕೊಂಡು ಅವನಿಗೆ ಬಹಳ ಶಕ್ತಿ, ಅವನು ಒಗ್ಗಟ್ಟುಗಳನ್ನು ಹೇಳ್ತಾ ಇದ್ದ, ಒಗ್ಗಟ್ಟುಗಳ ಆ ಅರ್ಥವನ್ನು ಹೇಳದವರಿಗೂ ಹೊಡೆದು ಬಂದಿದ್ದ. ಹೀಗೆ ನೀವು ಅಧ್ಯಾಯಗಳು ಓದುವ ಗೊತ್ತಾಗ್ತದೆ. ಹೀಗೆ ಅವನು ಬಹಳ ಅಸಾಧಾರಣವಾದ, ಒಬ್ಬನೇ ಹಿಡ್ಕೊಂಡು 100 ಜನರಿಗೆ ಹೊಡೆಯುವಷ್ಟು ಶಕ್ತಿ ದೇವರು ಅವನಿಗೆ ಕೊಟ್ಟಿದ್ದನು. ಅವನು ನಾಜೀರಿನ ವೃತ್ತವನ್ನು ತಾಳಿದಂಥ ಒಬ್ಬ ವ್ಯಕ್ತಿ, ನಾಜೀರಿನ ವೃತ್ತದಲ್ಲಿ ಇದ್ದಂಥ ವ್ಯಕ್ತಿ. ಹೀಗೆ ಆ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ವೀಕ್ನೆಸ್ ಏನಾಯಿತು, ಸೈತಾನನು ಅವನ ವೀಕೆಸ್ಟ್ ಪಾಯಿಂಟನ್ನು ಹಿಡಿತಾನೆ.
ಅವನಿಗೆ ಈ ರೀತಿಯಾಗಿ ಮಾಡಿ ತನ್ನ ಜೀವಮಾನದಲ್ಲೆಲ್ಲ ಹಲ್ಲೆಲೂಯಾ ಅವನು ಸಾಯುವ ಸಮಯದಲ್ಲಿ ಆತನು ನರಳಿ ಹಲ್ಲೆಲೂಯಾ ದೇವರ ಮುಂದೆ ಕಣ್ಣೀರನ್ನು ಹಾಕಿ ತನ್ನ 2 ಕಣ್ಣುಗಳನ್ನು ಕಳೆದುಕೊಂಡು ಹಲ್ಲೆಲೂಯಾ ಆತನು ಸಾಯಬೇಕಾದ ಪರಿಸ್ಥಿತಿ ಬರುತ್ತದೆ. ಅವನ ಕೈಕಾಲುಗಳನ್ನು ಕಟ್ಟಲು ಹಲ್ಲೆಲೂಯಾ ದೇವರ ಆತ್ಮನವನ ಮೇಲೆ ಬರುತ್ತಿರುವಂಥ ಸಮಯದಲ್ಲಿ ಅವನಿಗೆ ಯಾರೂ ಸಹ ಅವನನ್ನು ಮುಟ್ಟಲು ಆಗುತ್ತಿರಲಿಲ್ಲ, ಅಷ್ಟು ಶಕ್ತಿವಂತನಾಗಿದ್ದನು. ಹೀಗೆ ಆ ದಲೈಲ್ ಎಂಬ ಸ್ತ್ರೀಯ ಮುಖಾಂತರವಾಗಿ ನಾವು ನೋಡುತ್ತೇವೆ ಹಲ್ಲೆಲೂಯಾ ಅವಳು ಇವನಿಗೆ ದ್ರಾಕ್ಷಾರಸವನ್ನು ಕುಡಿಸ್ತಾಳೆ, ಆಲ್ಕೋಹಾಲನ್ನು ಕೊಡ್ತಾಳೆ. ಅವಳು ಕುಡಿದಂಥ ಮತ್ತಿನಲ್ಲಿ ಅವನು ಆ ಸ್ತ್ರೀ ಏನು ಮಾಡ್ತಾಳೆ, ಇವರತ್ತ ಬಾಯಿ ಬಿಡಿಸ್ತಾನೆ. ನಿನ್ನ ಶಕ್ತಿಗೆ ಕಾರಣವೇನೆಂಬುದಾಗಿ ಕೇಳಿದಾಗ ಅವನು ಆ ಸಮಯದಲ್ಲಿ ಬಾಯಿ ಬಿಟ್ಬಿಡ್ತಾನೆ. ನಿನ್ನ ಶಕ್ತಿಗೆ ಕಾರಣವೇನು, ಹೇಗೆ ನಿನಗೆ ಶಕ್ತಿ ಎಂಬುದಾಗಿ ಕೇಳುವಾಗ ಅವನು ಹೇಳ್ತಾನೆ, ನನ್ನ ಕೂದಲು ಕತ್ತರಿಸಬಾರದು ಎಂಬುದಾಗಿ ದೇವರು ಹೇಳಿದ್ದಾನೆ. ನನ್ನ ಶಕ್ತಿಗೆ ಕಾರಣ ಕೂದಲು ಎಂಬುದಾಗಿ ಹೇಳುವಾಗ ಅವಳು ಹೋಗಿ ಹೇಳ್ತಾಳೆ ಹಲ್ಲೆಲೂಯಾ. ಹೀಗೆ ಅವನ ಶಕ್ತಿಯು ಏನಾಗ್ತದೆ, ಅವನು ಸೀಕ್ರೆಟನ್ನು ಬಿಚ್ಚಿಬಿಡ್ತಾನೆ. ಸೀಕ್ರೆಟನ್ನು ಬಿಚ್ಚಿಬಿಟ್ಟ ಮೇಲೆ ಅವನ ಶಕ್ತಿಯು ಸಂಪೂರ್ಣವಾಗಿ ಹೋಗುತ್ತದೆ ಪ್ರಿಯರೇ. ಮತ್ತೆ ಆ ಶಕ್ತಿ ಒಂದು ಸಲ ಹೋಯಿತು, ಅವನ ಕೂದಲನ್ನು ಕಟ್ಟು ಮಾಡುತ್ತಾರೆ, ಅವನ ಶಕ್ತಿ ಹೋಗುತ್ತದೆ. ಅವನು ಮುಂಚೆ ಇದ್ದಾಗೆ ಮಾಡಬೇಕಾದಂಥ ಯಾವ ಕಾರ್ಯ ಮಾಡಲಿಕ್ಕೆ ಆಗುತ್ತಾ ಇಲ್ಲ, ಬಲಹೀನನಾಗುತ್ತಾನೆ. ಆ ಸಮಯದಲ್ಲಿ ದೇವರಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ತಾನೆ, ಪಶ್ಚಾತ್ತಾಪ ಪಡುತ್ತಾನೆ. ದೇವರು ಮತ್ತೊಂದು ಸಾರಿಗೆ ಶಕ್ತಿಯನ್ನು ಕೊಡುತ್ತಾನೆ. ಅದು 2ನೇ ವಿಷಯ. ಆದರೆ ಅವನಿಗೆ ಇದ್ದಂಥ ಒರಿಜಿನಲ್ ಏನಾಗ್ತದೆ, ಶಕ್ತಿಯು ಕಂಪ್ಲೀಟ್ ಆಗಿ ಕಳೆದುಕೊಳ್ಳುತ್ತಾನೆ. ಇವತ್ತು ಪ್ರಿಯ ದೇವಜನರೇ, ಇಲ್ಲಿ ಯವನಸ್ಥ ಮಕ್ಕಳಿರ್ಬೋದು, ನಿಮ್ಮ ಜೀವನದಲ್ಲಿ ಹಲ್ಲೆಲೂಯಾ ಸಂಸೋನ ನೀವಾಗಿರ್ಬೋದು. ಪ್ರಿಯ ಸಹೋದರಿಗಳು, ಯವನಸ್ಥರು ನೀವಿದ್ದೀರಿ, ಹಲ್ಲೆಲೂಯಾ ನಿಮ್ಮ ಜೀವನದಲ್ಲಿ ಆಯ್ಕೆ ಮಾಡುವಾಗ ಜಾಗರೂಕರಾಗಿ ಆಯ್ಕೆ ಮಾಡಿಕೊಳ್ಳಿರಿ. ನಿಮ್ಮ ಲೈಫ್ ಪಾರ್ಟ್ನರನ್ನು ಏನು ಮಾಡಬೇಕು, ಜಾಗರೂಕರಾಗಿ ಆಯ್ಕೆ ಮಾಡಿಕೊಳ್ಳಿರಿ. ಜಾಗರೂಕರಾಗಿ, ಯಾಕಂದರೆ ದೇವರು ನಿಮಗೆ ಪ್ರಾರ್ಥಿಸುವಂಥ ಸಮಯ ಕೊಟ್ಟಿದ್ದಾನೆ, ಪ್ರಾರ್ಥಿಸುವಂಥ ಸಭೆ ನಿಮಗಿದೆ. ಹಲ್ಲೆಲೂಯಾ ದೇವರ ಚಿತ್ತವನ್ನು ಕೇಳಿರಿ. ದೇವರ ಚಿತ್ತವನ್ನು ಕೇಳಿ ದೇವರ ಹಲ್ಲೆಲೂಯಾ ಇಷ್ಟದಂತೆ ದೇವರು ನಿಮಗೆ ತೋರ್ಪಡಿಸುವಂಥ ರೀತಿಯಲ್ಲಿ ಮದುವೆ ಸಂಬಂಧಕ್ಕೆ ನೀವು ಹೋಗಿರಿ. ಯಾಕೆಂದರೆ ಅದು ನಿಮಗೆ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಸಂಸೋನ ಜೀವಿತದಲ್ಲಿ ತನ್ನ ಎಲ್ಲ ಶಕ್ತಿ ಬಲವು ಕುಂದಿ ಹೋಗಲಿಕ್ಕೆ ಕಾರಣ ಹಲ್ಲೆಲೂಯಾ ಅವನು ತನ್ನ ಎಲ್ಲ ಸೀಕ್ರೆಟನ್ನು ಹಲ್ಲೆಲೂಯಾ ಫಿಲಿಸ್ಟಿಯರು ಮದುವೆ ಆಗಲೇಬಾರದು. ಆ್ಯಕ್ಚುಲಿ ಯಹೂದಿಗಳು ಇತರ ಸ್ತ್ರೀಯರನ್ನು ಮದುವೆ ಆಗಲಿಕ್ಕೆ ಇಲ್ಲ. ಆದರೆ ಇವನೇನು ಮಾಡ್ತಾನೆ, ಮೋಹ ಬೆಳೆಯಿಸ್ತಾನೆ, ಪ್ರೀತಿ ಪ್ರೇಮದಲ್ಲಿ ಬಿದ್ದು ಬಿಡುತ್ತಾನೆ. ಆ ಪ್ರೀತಿ ಅವನನ್ನು ಕುರುಡನಾಗಿ ಮಾಡುತ್ತದೆ. ಆ ಪ್ರೀತಿಗೆ ಅವನು ಏನಾಗ್ತಾನೆ, ತನ್ನ ದೇವರನ್ನು ಬಿಟ್ಟು, ದೇವರು ಮೊದಲಾಗಬೇಕಾಗಿತ್ತು, ಆದರೆ ದೇವರನ್ನು ಮೊದಲನ್ನು ಬಿಟ್ಟು ಆಕೆಯನ್ನು ಪ್ರೀತಿಸಲು ಪ್ರಾರಂಭಿಸ್ತಾನೆ. ಅವಳು ಹೇಳಿದ ಹಾಗೆ ಹಲ್ಲೆಲೂಯಾ ಎಲ್ಲರೂ ಮಾಡಲು ಪ್ರಾರಂಭಿಸ್ತಾನೆ. ಹೀಗೆ ಅವನ ಜೀವಿತವು ನಿರ್ನಾಮವಾಗುತ್ತದೆ, ಅವನು ಸತ್ತೇ ಹೋಗುತ್ತಾನೆ. ಪ್ರಿಯ ದೇವಜನರೇ, ಇವತ್ತು ನಮ್ಮ ಮುಂದೆ ನಾವು ಏನನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. ಆತನು ಸಂಸೋನ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟ, ತನ್ನ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟ. ಇವತ್ತು ನಾವು ಅವನು ಕೇಳಿ ಪಡೆದುಕೊಳ್ಳುತ್ತಾನೆ ಒಂದು ಸಾರಿಗೆ. ಆದರೆ ಪ್ರಿಯ ದೇವಜನರೇ, ಅದು ಶಾಶ್ವತವಾಗಿರಲಿಲ್ಲ. ಇವತ್ತು ಪ್ರಿಯ ನಮ್ಮ ಮುಂದೆ ಕ್ರಿಸ್ತನ ಮುಖಾಂತರವಾಗಿ ಕೃಪೆಯು ನಮಗೆ ದೊರೆಯಲ್ಪಟ್ಟಿದೆ. ಇವತ್ತು ಏನು ಕಳೆದುಕೊಳ್ಳುತ್ತಾ ಇದ್ದೀರೋ ದೇವರ ಸನ್ನಿಧಾನದಲ್ಲಿ ಕೇಳಿಕೊಳ್ಳಿರಿ. ಏನನ್ನು ನೀವು ಕಳೆದುಕೊಂಡಿದ್ದೀರೋ ಅದನ್ನು ದೇವರ ಸನ್ನಿಧಾನದಲ್ಲಿ ಕೇಳಿಕೊಳ್ಳಿರಿ. ಖಂಡಿತವಾಗಿಯೂ ದೇವರು ತಿರುಗಿ ಅದನ್ನು ಕೊಡುವನಾಗಿದ್ದಾನೆ. ಪ್ರಿಯರೇ, ಮಗನನ್ನು ಕಳೆದುಕೊಳ್ಳುವಂಥ ಆ ಪರಿಸ್ಥಿತಿಯಲ್ಲಿದ್ದೀರಾ? ನಿಮಗೆ ಗೊತ್ತಾಗುವುದಿಲ್ಲ ಯಾವ ರೀತಿಯಲ್ಲಿ ಸೈತಾನ ಯಾರನ್ನು ವಂಚಿಸ್ತಾ ಇದ್ದಾನೆ ಎಂಬುದಾಗಿ. ಎಷ್ಟೋ ಸಂಗತಿಗಳು ನಾನು ಯವನಸ್ಥನಾಗಿರುವಾಗ ನಾನು ಎಷ್ಟೋ ಸೀಕ್ರೆಟ್ ಆಗಿ ಮಾಡಿಕೊಂಡು ಬರುತ್ತಿದ್ದಂಥ ಸಂಗತಿಗಳು ನಮ್ಮ ಮನೆಯ ತಂದೆ ತಾಯಿಗಳಿಗೆ ಗೊತ್ತಾಗುತ್ತಾ ಇರಲಿಲ್ಲ. ಇವತ್ತು ನಿಮಗೆ ಗೊತ್ತಿಲ್ಲದೆ ಯವನಸ್ಥ ಮಕ್ಕಳು ನಿಮಗೆ ದೇವರು ಮಕ್ಕಳು ಕೊಟ್ಟಿದ್ದಾನೆ, ನಿಮಗೆ ಗೊತ್ತಿಲ್ಲದೆ ಸೀಕ್ರೆಟ್ ಆಗಿ ಎಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಬರ್ತಾರೆ. ತಪ್ಪಾದ ಕೆಲಸ ನಿಮಗೆ ಗೊತ್ತಿರುವುದಿಲ್ಲ. ಪ್ರಿಯ ದೇವಜನರೇ, ಇವತ್ತು ನೀವು ಅವರನ್ನು ಸಲೀಸಾಗಿ ಬಿಟ್ಟು ಬಿಟ್ಟರೆ, ನೀವು ಹಲ್ಲೆಲೂಯಾ ಯಾವುದು ನನಗೆ ತೊಂದರೆ ಇಲ್ಲ, ದೇವರು ನೋಡಿಕೊಳ್ಳುತ್ತಾನೆ ಎಂಬ ಆ ಭ್ರಮೆಯಲ್ಲಿ ನೀವು ಇದ್ದು ಬಿಟ್ಟರೆ, ಹಲ್ಲೆಲೂಯಾ ದೇವರು ನಮಗೆ ಏನು ಹೇಳಿದ್ದಾನೆ, ನೀವು ಮೊದಲು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿರಿ, ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿರಿ. ಗೊತ್ತಿಲ್ಲದೆ ಎಷ್ಟೋ ಸಂಗತಿಗಳು ನಡೆದು ಹೋಗುತ್ತದೆ. ಆದರೆ ಅದು ಕಂಪ್ಲೀಟ್ ಆದಂಥ ಹಲ್ಲೆಲೂಯಾ ಯಾವಾಗ ಚಿತ್ರಣ ಗೊತ್ತಾಗ್ತದೆ ನಮಗೆ ಗೊತ್ತಿದೆ. ಮೊನ್ನೆ ಒಂದು ಕೊಲೆ ಆಯಿತು. ಫಿಲ್ಮ್ ಆ್ಯಕ್ಟರ್ ಹೇಗೆ ಕೊಲೆ ಮಾಡಿದನು, ಅವನ ಹೆಂಡತಿಗೆ ಯಾರು ಮೆಸೇಜ್ ಮಾಡ್ತಿದ್ದ, ಕೊಲೆ ಆದಂಥ ಒಬ್ಬ ವ್ಯಕ್ತಿ ಅವನು ತನ್ನ ಹೆಂಡತಿಗೆ ಗೊತ್ತಿಲ್ಲದೆ, ಪ್ರೆಗ್ನೆಂಟ್ ಇರುವಂಥ 5 ತಿಂಗಳು ಪ್ರೆಗ್ನೆಂಟ್ ಇರುವಂಥ ಹೆಂಡತಿಗೆ ಗೊತ್ತಿಲ್ಲದೆ ಅವನು ಆ ಫಿಲ್ಮ್ ಆ್ಯಕ್ಟರ್ನ ಹಲ್ಲೆಲೂಯಾ ಗೆಳತಿಗೆ ಮೆಸೇಜ್ ಮಾಡುತ್ತಾ ಇದ್ದಂತೆ. ಕೆಟ್ಟದಾದ ಮೆಸೇಜ್ ಮಾಡುತ್ತೆ. ಯಾರಿಗೆ ಗೊತ್ತಿಲ್ಲ? ಹೆಂಡತಿಗೆ ಗೊತ್ತಿಲ್ಲ.
ಆ ವಿಷಯ ಕೊಲೆಯಲ್ಲಿ ಏನಾಗ್ತದೆ, ಅಂತ್ಯವಾಗುತ್ತದೆ. ಇವತ್ತು ಪ್ರಿಯ ದೇವಜನ, ನಾವು ಜಾಗ್ರತೆಯಾಗಿರೋಣ. ದೇವರು ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾನೆ. ನಮಗೆ ದೇವರು ಕೊಟ್ಟಂಥ ಮಕ್ಕಳು, ದೇವರು ನಮಗೆ ಕೊಟ್ಟಂಥ ಬಲ, ದೇವರು ಕೊಟ್ಟಂಥ ನಮಗೆ ತಲಾಂತು, ದೇವರು ಕೊಟ್ಟಂಥ ಆತ್ಮನ ಹಲ್ಲೆಲೂಯಾ ಅಭಿಷೇಕವಾಗಿರ್ಬೋದು, ಆತ್ಮನ ಸಂಗತಿಗಳಾಗಿರ್ಬೋದು, ಯಾವುದನ್ನು ನಾವು ಕಳೆದುಕೊಳ್ಳಲಿಕ್ಕೆ ಹೋಗಬೇಡಿರಿ. ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದರೆ ಹಲ್ಲೆಲೂಯಾ ದೇವರಲ್ಲಿ ಮೊರೆ ಇಡೋಣ. ಅಯ್ಯೋ ದೇವರೇ, ನಾನು ಕಳೆದುಕೊಳ್ಳುತ್ತಾ ಇದ್ದೇನೆ, ದೇವರೇ ನನಗೆ ಸಹಾಯವನ್ನು ಮಾಡು ಎಂಬುದಾಗಿ, ಹಲ್ಲೆಲೂಯಾ ದೇವರೇ ಸಹಾಯವನ್ನು ಮಾಡು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಜ್ಞಾನೋಕ್ತಿಗಳಲ್ಲಿ ಓದುತ್ತೇವೆ 12ನೇ ಅಧ್ಯಾಯ 15ನೇ ವಚನದಲ್ಲಿ, ಮೂರ್ಖನ ನಡತೆ ಅವನ ಗಣನೆಗೆ ಸರಿ, ಜ್ಞಾನಿಯು ಉಚಿತ ಆಲೋಚನೆಯನ್ನು ಗಮನಿಸುವನು. ಜ್ಞಾನಿಯು ಏನನ್ನು ಗಮನಿಸ್ತಾನಂತೆ? ಉಚಿತಾಲೋಚನೆಯನ್ನು ಗಮನಿಸುತ್ತಾನೆ. ಗಮನಿಸ್ತಾನೆ. ಬೈಬಲಲ್ಲಿ ಇಬ್ರಿಯದಲ್ಲಿ ನಾವು ನೋಡ್ತೇವೆ 11ನೇ ಅಧ್ಯಾಯದ 32ನೇ ವಚನ ನಂತರ ಎಲ್ಲ ದೇವ ಭಕ್ತರ ಎಲ್ಲ ಹೆಸರುಗಳನ್ನು ಹೇಳಿಬಿಟ್ಟು ದೇವರು ಹೇಳ್ತಾನೆ ಅಲ್ಲಿ 39ನೇ ವಚನದಲ್ಲಿ, ಇವರೆಲ್ಲರೂ ನಂಬಿಕೆ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿರಬಹುದು, ಆದರೆ ವಾಗ್ದಾನ ಫಲವನ್ನು ಹೊಂದಿಕೊಳ್ಳಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದ್ದನು. ಹಲ್ಲೆಲೂಯಾ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವನು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದ್ದಾನೆ. ನಾವು ಆತನ ಎಲ್ಲ ಯೋಜನೆಯಲ್ಲಿ ನಾವು ಪಾಲ್ಗೊಳ್ಳಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ ಪ್ರಿಯರೇ. ಆದರೆ ನಂಬಿಕೆ ಮೂಲಕ ನಾವು ಈ ಹಿಂದಿನ ವಚನಗಳು ಓದುವಾಗ ಗೊತ್ತಾಗ್ತದೆ, 39ನೇ ಮೇಲ್ಪಟ್ಟ ವಚನಗಳಲ್ಲಿ ಗೊತ್ತಾಗ್ತದೆ, ಅವರು ಎಲ್ಲರೂ ನಂಬಿಕೆ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡರು, ಆದರೆ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ವಾಗ್ದಾನದ ಫಲವನ್ನು ಹಲ್ಲೆಲೂಯಾ. ನಂಬಿಕೆ ಇರಬಹುದು, ನಂಬಿಕೆಯಿಂದ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಳ್ತಿರ್ಬೋದು, ಆದರೆ ವಾಗ್ದಾನ ಫಲವನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಾವೇನು ಮಾಡಬೇಕು? ಪ್ರಯಾಸ ಪಡಬೇಕು. ನಾನು ಇಲ್ಲಿಗೆ ಮುಗಿಸ್ತೇನೆ. ಮಗುವಿನ ಹೆಸರಿಡುವಂಥ ಕಾರ್ಯವೂ ಇರೋದ್ರಿಂದ ನಾನು ಇಲ್ಲಿಗೆ ಮುಗಿಸ್ತೇನೆ. ಪ್ರಿಯ ದೇವಜನರೇ, ನಾವು ಇವತ್ತು ಏನು ಮಾಡಬೇಕು? ನಾವು ಏನು ಕಳೆದುಕೊಂಡಿದ್ದೇವೋ ಅದನ್ನು ಪಡೆಯೋಣ. ನಿಮಗೆ ದೇವರ ಮಕ್ಕಳು ಕೊಟ್ಟಿದ್ದಾನೆ, ಅವರು ಕಳೆದು ಹೋಗುವುದನ್ನು ಬಿಡಬೇಡಿರಿ. ನಿಮ್ಮ ಮಕ್ಕಳು ಒಂದು ವೇಳೆ ದಾರಿ ತಪ್ಪಿ ಹೋಗುತ್ತಾ ಇದ್ದಾರಾ? ಅವರಿಗೆ ದೇವರ ಭಯವನ್ನು ಕಲಿಸುತ್ತಾ ಇಲ್ಲವೋ? ದೇವರು ಪ್ರಥಮ ಎಂಬುದಾಗಿ ತೋರಿಸಿಕೊಡುತ್ತಾ ಇಲ್ಲವೋ? ಹಲ್ಲೆಲೂಯಾ. ನಮಗೆ ಇವತ್ತು ದೇವರು ನಮ್ಮನ್ನು ಎಚ್ಚರಿಸ್ತಿದ್ದಾನೆ. ಮೊದಲು ನಿಮ್ಮ ಮಕ್ಕಳನ್ನು ತಡೆಯಿರಿ, ನಿಮ್ಮ ಮಕ್ಕಳನ್ನು ನಿಲ್ಲಿಸಿರಿ, ಹೇಳಿರಿ ದೇವರು ಮೊದಲಪ್ಪ, ನೆಕ್ಸ್ಟ್ ಉಳಿದೆಲ್ಲ ಸಂಗತಿ. ಮಗಳೇ, ದೇವರು ಮೊದಲು ನಮ್ಮ ಜೀವಿತದಲ್ಲಿ. ನಾವು ಯೇಸುವಿನ ನಂಬಿದ ಭಕ್ತರು, ನಮಗೆ ದೇವರು ಮೊದಲಾಗಿರಬೇಕು. ಉಳಿದಂತೆ ಎಲ್ಲ ಸಂಗತಿಗಳು ನಮ್ಮದು ಎರಡನೇದು ಎಂಬುದಾಗಿ ನಾವು ಅವರಿಗೆ ಹೇಳುವಂಥರಾಗಬೇಕು. ಹಲ್ಲೆಲೂಯಾ. ಸಂಸೋನನು ಶಕ್ತಿಯನ್ನು ಕಳೆದುಕೊಳ್ತಾನೆ. ಯಾರಿಂದ? ಒಂದು ಸ್ತ್ರೀಯನ್ನು ಮೋಹಿಸಿ, ಹಲ್ಲೆಲೂಯಾ, ಮೋಹಿಸಿದ ನಿಮಿತ್ತವಾಗಿ ಆ ಟ್ರ್ಯಾಪಲ್ಲಿ ಸಿಹಾಕೊಂಡು ಸಂಪೂರ್ಣವಾದ ಶಕ್ತಿಯು ಅವನಿಂದ ಹೋಗುತ್ತದೆ. ಅವನು ಶಕ್ತಿ ಇಲ್ಲದವನಾಗಿ ಒಂದು ಕಡೆ ಹಲ್ಲೆಲೂಯಾ ಕೈ ಕಾಲುಗಳಿಗೆ ಚೈನ್ಗಳನ್ನು ಹಾಕಿ ನಿಲ್ಲಿಸುತ್ತಾನೆ. ಮುಂಚೆ ಒಂದು ಕಾಲದಲ್ಲಿ ಅವನನ್ನು ಮುಟ್ಟುವಂಥ ಧೈರ್ಯವು ಯಾರಿಗಿರ್ತಿರ್ಲಿಲ್ಲ. ಅವನನ್ನು ಒಂದು 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 ಸುಮ್ಮನೆ ಹೋಗಿ ತಟ್ಟುವಷ್ಟು ಆ ಧೈರ್ಯವು ಯಾರತ್ತಿರಲಿಲ್ಲ. ಆದರೆ ಯಾವಾಗ ಬಲವನ್ನು ಕಳೆದುಕೊಳ್ಳುತ್ತಾನೋ ಅವನನ್ನು ಹಲ್ಲೆಲೂಯಾ ಜನರು ಏನು ಮಾಡಿದರು? ಸಿಪಾಯಿಗಳು ಅವನನ್ನು ಕೈ ಕಾಲುಗಳನ್ನು ಕಟ್ಟಿ ಹಲ್ಲೆಲೂಯಾ ಅವನನ್ನು ನೇತಾಡಿಸಿದರು. ಅವನ ಕಣ್ಣುಗಳನ್ನು ಕಿತ್ತಿ ಕ್ರೂರವಾಗಿ ಅವನನ್ನು ಹಿಂಸಿಸಿದರು. ಪ್ರಿಯರೇ, ಇವತ್ತು ಆ ಹಿಂಸೆಗೆ ನಾವು ಒಳಗಾಗುವುದು ಬೇಡ. ದೇವರು ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾನೆ. ನಾವು ಎಲ್ಲಿ ಸರಿ ಇಲ್ಲ ಅಲ್ಲಿ ಸರಿಪಡಿಸಿಕೊಂಡು ನಾವು ಜೀವಿಸೋಣ. ಖಂಡಿತವಾಗಿಯೂ ನಾವು ಕಳೆದುಕೊಂಡದನ್ನು ತಿರುಗಿ ನಾವು ಪಡೆಯುವಂಥ ಆ ಆಸಕ್ತಿಯಲ್ಲಿ ನಾವು ಇರೋದಾದರೆ ಹಲ್ಲೆಲೂಯಾ ನಾವು ಖಂಡಿತವಾಗಿಯೂ ದೇವರು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ. ಫೈಟ್ ಬ್ಯಾಕ್ ಅಗೇನ್ಸ್ಟ್ ನೆಗೆಟಿವ್ ಥಾಟ್ಸ್. ಹಲ್ಲೆಲೂಯಾ. ಎಲ್ಲ ನಕಾರಾತ್ಮಕ ಸಂಗತಿಗಳಿಂದ ನಾವು ದೂರವಾಗಿರೋಣ. ಎಲ್ಲ ನಕಾರಾತ್ಮಕವಾದಂಥ ಎಲ್ಲ ಸೈತಾನನ ಪ್ಲ್ಯಾನ್ಸ್ಗಳಿಂದ ದೂರವಾಗಿರೋಣ. ಯಾಕೆಂದರೆ ದೇವರು ನಮ್ಮನ್ನು ಸಹಾಯ ಮಾಡಬೇಕೆಂಬುದಾಗಿ ಇದ್ದಾನೆ. ದೇವರಿಗೋಸ್ಕರ ಸಮಯವನ್ನು ಕೊಡೋಣ, ಪ್ರಯಾಸವನ್ನು ಪಡೋಣ. ಖಂಡಿತವಾಗಿಯೂ ಆತ್ಮಿಕವಾಗಿ ನಾವೇನು ಮಾಡಲಿಕ್ಕಾಗ್ತದೆ? ಬೆಳೆಯಲು ಸಾಧ್ಯವಾಗುತ್ತದೆ. ದೇವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ.